ಈ ನೋಷನ್ ಇಟ್ಕೊಂಡು ಈ ಥಾಟ್ ಇಟ್ಕೊಂಡು ಯಾವ್ಯಾವ ಥರ ಕ್ಲೈಂಟ್ಸ್ ನಿಮಗೆ ಬರ್ತಾರೆ? ಅವರ ಮೆಡಿಕಲ್ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ ವೆಯ್ಟ್ ಲಾಸ್ ಅನ್ನೋದು ಒಂದು ಪ್ರಶ್ನೆನೇ ಅಲ್ಲ, ಅದೊಂದು ಸಮಸ್ಯೆನೇ ಅಲ್ಲ. ಫಿಟ್ ಆಗೋದು ಇಂಪಾರ್ಟೆಂಟು, ನಾಟ್ ವೆಯ್ಟ್ ಲಾಸ್. ಓವರ್ ಆಲ್ ಫ್ಯಾಟ್ ಲಾಸ್ ಆಗಬೇಕು. ವೆಯ್ಟ್ ಲಾಸ್ಗೆ ಮತ್ತು ಫ್ಯಾಟ್ ಲಾಸ್ಗೆ ಇರುವಂಥ ಡಿಫ್ರೆನ್ಸು ಜನರಿಗೆ ಅರ್ಥ ಆಗೋದಿಲ್ಲ. ಫ್ಯಾಟ್ ಲಾಸ್ ಇಸ್ ಈಕ್ವಲ್ ಟು ಮೇಂಟೈನಿಂಗ್ ಹೆಲ್ತ್. ಲೂಸಿಂಗ್ ಫ್ಯಾಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ದ ಬಾಡಿ. ಮ್ಯಾಂಡೇಟ್ರಿ ಟೆಸ್ಟ್ಗಳಾಗಿರ್ಬೋದು ಅಥವಾ ಅವ್ರಿಗೆ ಓವರ್ ಆಲ್ ಒಂದು ಸ್ಮಾಲ್ ಫಸ್ಟ್ ಕನ್ಸಲ್ಟೇಷನಲ್ಲಿ ಕೌನ್ಸಿಲಿಂಗ್ ಅಂತ ಏನು ಮಾಡ್ತೀರಾ, ಏನು ಹೇಳ್ತೀರಾ? ಅವರಿಗೆ ಏನೇನು ಹೆಲ್ತ್ ಇಶ್ಯೂಸ್ ಇರಬಹುದು ಅನ್ನೋದನ್ನು ನಾನು ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ ಅವ್ರ ಹತ್ರ ಮೆಡಿಕಲ್ ಟೆಸ್ಟ್ ಯಾವುದಾದ್ರೂ ಬ್ಲಡ್ ವರ್ಕ್ ಮಾಡಿಸಿದ್ರೆ ಆ ರಿಪೋರ್ಟ್ಗಳನ್ನು ತೊಗೊಳ್ತೀನಿ, ಅದನ್ನು ಅಸೆಸ್ ಮಾಡ್ತೀನಿ. ಅದಾದ ಮೇಲೆ ಅವ್ರ ಹತ್ರ ಒಂದು ಬ್ರೀಫ್ ಕನ್ಸಲ್ಟೇಷನ್ ತೊಗೊಳ್ತೀನಿ. ಸೊ ಇವಾಗ ಹೌ ಇಂಪಾರ್ಟೆಂಟ್ ನಮ್ಮ ಟ್ರೆಡಿಷ್ನಲ್ ಡಯಟ್ಸ್ನ ಇಟ್ಕೊಂಡೇ ನಾವು ಡಯಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಡಯಟ್ ಈಸ್ ನಾಟ್ ಸಮಥಿಂಗ್ ನೀವೇನೋ ಹೊರಗಿಂದ ತಂದು ಏನೋ ಒಂದಿಷ್ಟು ಆ್ಯಡ್ ಮಾಡಿ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಡಯಟ್ ಅಲ್ಲ. ಡಯಟ್ ಈಸ್ ವೆರಿ ಸಿಂಪಲ್, ಇಟ್ ಈಸ್ ಅ ಡೈಲಿ ಲೈಫ್ ಸ್ಟೈಲ್. ಮೇನ್ಲಿ ಡಯಟ್ ವರ್ಕ್ ಆಗೋದು 4 ಪಿಲ್ಲರ್ ಮೇಲೆ. ಎಲ್ಲರ ಡಯಟ್ನಲ್ಲೂ 4 ಪಿಲ್ಲರ್ ಕರೆಕ್ಟ್ ಆಗಿದ್ರೆ ಈ 4 ಪಿಲ್ಲರ್ ಮೇಲೆ ಅಂದರೆ ಅದೊಂಥರ ಫೌಂಡೇಶನ್ ಹಾಕಿದಾಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ RJ ಶ್ರೀವಿದ್ಯಾ ನಿಮ್ಮ ಜೊತೆಯಾಗಿದ್ದೀನಿ. ಇವತ್ತಿನ ದಿನ ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿ ಜೊತೆಗಿದ್ದೀನಿ. ಅವ್ರ ಜೊತೆ ಕೂತು ಸಾಕಷ್ಟು ಮಾತುಕತೆ ಆಡ್ತಾ ನಿಮ್ಮೆಲ್ಲರಿಗೂ ಸಾಕಷ್ಟು ವಿಷಯಗಳನ್ನ ತಿಳಿಸೋಣ ಅನ್ನೋದೇ ಇವತ್ತಿನ ಈ ಮಾತುಕತೆಯ ಉದ್ದೇಶ. ಸೊ ನನ್ನ ಜೊತೆನಲ್ಲಿ ಇವತ್ತಿದ್ದಾರೆ ಪಲ್ಲವಿ ಈಡೂರ್. ಹಾಯ್ ಪಲ್ಲವಿ, ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಪಲ್ಲವಿ ಈಡೂರ್ ಸಾಕಷ್ಟು ಜನಕ್ಕೆ ಆಲ್ರೆಡಿ ಪರಿಚಯ ಇದ್ದಾರೆ. ಅವರು ಡೈಟಿಷಿಯನ್. ಅವರು ಸಾಕಷ್ಟು ಜನರಿಗೆ ಅವ್ರ ಲೈಫ್ ಸ್ಟೈಲ್, ಓವರ್ ಆಲ್ ಲೈಫ್ ಸ್ಟೈಲ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಎಷ್ಟು ಚೆನ್ನಾಗಿ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಬೆಟರ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಸೊ ಪಲ್ಲವಿ, ಇವಾಗ ನಿಮ್ಮ ಓವರ್ ಆಲ್ ವರ್ಕ್ ಏನಿದೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಏನು ಅನ್ಸುತ್ತೆ? ನನಗೆ ನನ್ನ ವರ್ಕ್ ಮೇಲೆ ಬಹಳ ಗೌರವ ಇದೆ. ಬಹಳ ಇಷ್ಟಪಟ್ಟು ಮಾಡುವಂಥ ಕೆಲಸ ಇದು. ಐ ಲವ್ ಮೈ ಪ್ರೊಫೆಷನ್. ಯಾಕೆ ಅಂತಂದರೆ ಬಹಳಷ್ಟು ಜನರ ಆರೋಗ್ಯ, ಎಸ್ಪೆಷಲಿ ಬರೀ ಒಂದು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಅಂತಲ್ಲ, ಬೇರೆ ಬೇರೆ ರೂಪದ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ಬಂದವ್ರಿಗೂ ಕೂಡ ಹೆಲ್ತ್ ಸುಧಾರಿಸಿದೆ. ಮತ್ತೆ ಬಹಳಷ್ಟು ಕೇಸ್ಗಳಲ್ಲಿ ರಿವರ್ಸಿಬಲ್ ಆಗಿದೆ. ಸೊ ಈ ಕಾರಣಕ್ಕೆ ನನ್ನ ಕೆಲಸದಿಂದ ಬಹಳಷ್ಟು ಜನರ ಜೀವನ ಸುಧಾರಿಸ್ತಿದೆ ಅನ್ನೋ ಕಾರಣಕ್ಕೆ ನನಗೆ ಅದರ ಬಗ್ಗೆ ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ಎಸ್, ಯಾಕೆ ನಾನು ನಿಮ್ಮನ್ನ ಬರೀ ಡಯಟಿಷಿಯನ್ ಅಂತ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂತಂದ್ರೆ, ಐ ಫೀಲ್ ಯು ಆರ್ ಎ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತ ಹೇಳ್ಬೋದೇನೋ. ಬಿಕಾಸ್ ಅವರು ಹೇಗಿರಬೇಕು, ಯಾವ ಥರ ಇರಬೇಕು, ಅವ್ರ ಮೈಂಡ್ ಸೆಟ್ ಯಾವ ಥರ ಇರಬೇಕು, ಅವ್ರು ಏನು ಥಾಟ್ಸ್ನ ಮನಸ್ಸೊಳಗಡೆ ತೊಗೊಳ್ಬೇಕು, ಅವ್ರ ಊಟ ತಿಂಡಿ ಜೊತೆಗೆ ಎಷ್ಟು ಒಂದು ಪ್ರೀತಿ ವಾತ್ಸಲ್ಯ ಇರಬೇಕು, ಅಥವಾ ಆ ರಿಲೇಷನ್ಶಿಪ್ ಊಟ ತಿಂಡಿ ಜೊತೆಗೆ ಹೇಗಿರಬೇಕು, ಎಕ್ಸಸೈಸ್ ಜೊತೆ ಹೇಗಿರಬೇಕು, ಅದೆಲ್ಲ ನೀವು ಹೇಳ್ಕೊಡ್ತೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ದಿ ಹೋಸ್ಟ್ ಆಫ್ ದಿಸ್ ಪಾಡ್ಕಾಸ್ಟ್. ಸೊ ಇವಾಗ ಫಸ್ಟ್ ಪ್ರಶ್ನೆ, ಈಗ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದು ಅಥವಾ ಅನ್ಸೋದು, ಎಲ್ಲರೂ ಏನೋ ಗಮನಿಸ್ಕೊಳ್ತಾರೆ ಅಥವಾ ಎಲ್ಲರೂ ಒಬ್ರನ್ನೊಬ್ರು ನೋಡಿದ ತಕ್ಷಣ ಏನು ಕೇಳ್ತಾರೆ, ಏನು ಸಣ್ಣ ಆಗ್ಬಿಡಿದ್ಯಾ, ಏನು ದಪ್ಪ ಆಗ್ಬಿಡಿದ್ಯಾ? ಸೊ ಈ ಪ್ರಶ್ನೆ ಗೊತ್ತೋ ಗೊತ್ತಿಲ್ಲಲೇನೇನೋ ಬಂದೇ ಬಿಡುತ್ತೆ. ಆದರೆ ಇಟ್ ಈಸ್ ವೆರಿ ಸೆನ್ಸಿಟಿವ್ ಆ್ಯಕ್ಚುಲಿ. ಯಾರಿಗೋ ಏನೋ ಒಂದು ಹೆಲ್ತ್ ಇಶ್ಯೂಯಿಂದ ತುಂಬ ದಪ್ಪ ಆಗಿರ್ಬೋದು ಅಥವಾ ತುಂಬ ಸಣ್ಣ ಆಗಿದ್ದಿರ್ಬೋದು. ದೇ ವಾಂಟ್ ಟು ಲುಕ್ ಗುಡ್ ಆ್ಯಂಡ್ ದೇ ಕಾನ್ಸಂಟ್ರೇಟ್ ಮೋರ್ ಆನ್ ವೆಯ್ಟ್ ಲಾಸ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಹತ್ರ ಈ ನೋಷನ್ ಇಟ್ಕೊಂಡು, ಈ ಥಾಟ್ ಇಟ್ಕೊಂಡು ಯಾವ್ಯಾವ ಥರ ಕ್ಲೈಂಟ್ಸ್ ನಿಮಗೆ ಬರ್ತಾರೆ? ವೆಯ್ಟ್ ಲಾಸ್ಗೆ ಅಂತ ಪ್ರತಿಯೊಬ್ಬರು ಬರೋರು ಕೂಡ ಮೋಸ್ಟ್ಲಿ ಅವರಿಗೆ ನನಗೆ ಇನ್ನೊಂದಿಷ್ಟು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆ ಅನ್ನುವಂಥ ಅರಿವು ಕೂಡ ಅವ್ರಿಗೆ ಇರೋದಿಲ್ಲ. ಬರೋದು ನಾನು ಸಣ್ಣ ಆಗಬೇಕು ಅಂತಾನೆ. ನಾವು ಅವರನ್ನು ಈಗ ನಾನು ಅವರನ್ನು ಕಂಪ್ಲೀಟಾಗಿ ಎಕ್ಸಾಮಿನ್ ಮಾಡಿದಾಗ, ನಾನು ಕನ್ಸಲ್ಟೇಷನ್ ತೊಗೊಂಡಾಗ, ಅವರ ಮೆಡಿಕಲ್ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ ವೆಯ್ಟ್ ಲಾಸ್ ಅನ್ನೋದು ಒಂದು ಪ್ರಶ್ನೆನೇ ಅಲ್ಲ, ಅದೊಂದು ಸಮಸ್ಯೆನೇ ಅಲ್ಲ, ಅದಕ್ಕಿಂತ ಬೇರೆ ಬೇರೆ ಕಾಂಪ್ಲಿಕೇಶನ್ಸೇ ಜಾಸ್ತಿ ಇದೆ ಅಂತ. ಸೊ ಅಂಥ ಕೇಸ್ಗಳೇ 80-90% ಇರೋವಂಥದ್ದು. 10% ಜನ ವೆಯ್ಟ್ ಲಾಸ್ ಅಂತ ಮಾತ್ರ ಬಂದಿರ್ತಾರೆ. ಅದರಲ್ಲಿ ಯಂಗ್ ಏಜ್ ಅವರು, ಮೋಸ್ಟ್ಲಿ ಯಂಗ್ ಏಜ್ ಅವರು ಯಾರು ಬಂದಿರ್ತಾರೆ ಅಂದರೆ 30-35 ಒಳಗಡೆ ಯಾರು ಬಂದಿರ್ತಾರೆ, ಅವರಿಗೆ ವೆಯ್ಟ್ ಲಾಸ್ ಒಂದು ಮಾತ್ರ ಸಮಸ್ಯೆ ಇರೋದು ಕೆಲವರು ಇರ್ತಾರೆ. ಬಟ್ ಆ ಏಜಲ್ಲಿ ಬಂದವರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಕೂಡ ಕಾಂಪ್ಲಿಕೇಟೆಡ್ ಅನಿಸುವಂಥದ್ದು ಬಹಳ ಇದೆ.
ಸೊ ಈಗ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಈಗ ನಾನು ಇದೇ ಮೈಂಡ್ ಸೆಟ್ಟಲ್ಲಿ ಇದ್ದೆ ಅಂದರೆ, ಈಗ ನೀವು 1 ವರ್ಷ ಅಥವಾ 2 ವರ್ಷದ ಹಿಂದೆ ಕೇಳಿದ್ರೆ ನಾನು ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು, ನಾನು ಸಣ್ಣ ಆಗಬೇಕು, ಅದೇ ಮೈಂಡಲ್ಲಿತ್ತು. ಬಟ್ ಆಮೇಲೆ ಸಾಕಷ್ಟು ವಿಷಯಗಳು ತಿಳ್ಕೊಳ್ತಾ ನೋಡ್ತಾ ಎಲ್ಲ ಫಿಟ್ ಆಗೋದು ಇಂಪಾರ್ಟೆಂಟು, ನಾಟ್ ವೆಯ್ಟ್ ಲಾಸ್. ಫಿಟ್ ಆದರೆ, ಹೆಲ್ದಿ ಆದರೆ ವೆಯ್ಟ್ ಆಟೋಮೆಟಿಕ್ ಆಗಿ ಲಾಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಇದನ್ನ ನೀವು ಎಷ್ಟು ಕಷ್ಟಪಟ್ಟು ನಿಮ್ಮ ಕ್ಲೈಂಟ್ಸ್ಗೆ ಹೇಳಬೇಕಾಗತ್ತೆ, ಅಥವಾ ಏನು ಆ್ಯಕ್ಚುಯಲ್ ಪ್ರಾಬ್ಲಮ್ ಏನು ಫೇಸ್ ಮಾಡ್ತೀರಾ ನೀವು? ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂತಾನೆ ಬರ್ತಾರೆ, ಇಷ್ಟು kg ತೂಕ ಕಡಿಮೆ ಆಗಬೇಕು ಅಂತ ಹೇಳ್ತಾರೆ. ಇಷ್ಟು kg ತೂಕ ಕಡಿಮೆ ಆಗಬೇಕು ಅಂತಂದರೆ ನೀವು kgನ ಕಾನ್ಸಂಟ್ರೇಟ್ ಮಾಡಬೇಡಿ. ನಾನು ಹೇಳೋದು ಓವರ್ ಆಲ್ ಫ್ಯಾಟ್ ಲಾಸ್ ಆಗಬೇಕು. ವೆಯ್ಟ್ ಲಾಸ್ಗೆ ಮತ್ತು ಫ್ಯಾಟ್ ಲಾಸ್ಗೆ ಇರುವಂಥ ಡಿಫ್ರೆನ್ಸು ಜನರಿಗೆ ಅರ್ಥ ಆಗೋದಿಲ್ಲ. ಸೊ ನಾನೇನು ಹೇಳ್ತೀನಿ, ನಿಮಗೆ ಫ್ಯಾಟ್ ಕಡಿಮೆ ಆಗಬೇಕು, ಎಸ್ಪೆಷಲಿ ಬೆಲ್ಲಿ ಸುತ್ತ ಇರುವಂಥ ಫ್ಯಾಟ್ ಇರ್ಬೋದು, ಮಿಡ್ ಸೆಷನ್ ಫ್ಯಾಟ್ ಇರ್ಬೋದು, ಆಮೇಲೆ ನಿಮ್ಮ ವಿಸರಲ್ ಫ್ಯಾಟ್, ಬಾಡಿ ಒಳಗಡೆ ಸ್ಟೋರ್ ಆಗಿ ಆರ್ಗನ್ಗಳಿಗೆ ಡಿಸ್ಟರ್ಬ್ ಮಾಡುವಂಥ ಫ್ಯಾಟ್ ಇರ್ಬೋದು, ಅದನ್ನು ಕಡಿಮೆ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ವೆಯ್ಟ್ ಲಾಸ್. ವೇಯಿಂಗ್ ಸ್ಕೇಲ್ ಮೇಲೆ ನಿಂತು ನನ್ನ ತೂಕ ಕಡಿಮೆ ಆಗಿದೆ ಅಂದ್ಕೊಂಡು ನಾನು ಇವತ್ತು ಏನೋ ಡಯಟ್ ಮಾಡಿದೆ. ನಿಮಗೆ ಮಾರ್ಕೆಟಲ್ಲಿ ನೋಡಿದ್ರೆ ಅಥವಾ ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಸಾವಿರಾರು ಥರದ್ದು ಡಯಟ್ಗಳು, ದಿನಕ್ಕೊಂದೊಂದು ಥರದ್ದು, ಇಷ್ಟು ವರ್ಷಗಳಲ್ಲಿ ಬೇಕಾದಷ್ಟು ಡಯಟ್ಗಳು ಬಂದು ಹೋಗಿದ್ದಾವೆ. ಸೊ ಆ ಡಯಟ್ಗಳನ್ನೆಲ್ಲದನ್ನೂ ಟ್ರೈ ಮಾಡಿ ಬರೋರು ಇರ್ತಾರೆ, ನಾನು ಇದನ್ನು ಮಾಡಿದೆ ಅದನ್ನು ಮಾಡಿದೆ ಅಂತ, ಈ ಥರದವರು ಇರ್ತಾರೆ. ಸೊ ಹಾಗಾಗಿ ಆ ರೀತಿನಲ್ಲಿ ಮಾಡ್ಕೊಂಡು ಹೋದವಾಗ ನಿಮಗೆ ವೆಯ್ಟ್ ತೂಕದ ಸ್ಕೇಲಲ್ಲಿ ಕಡಿಮೆ ಆಗ್ಬೋದು, ಆದರೆ ಓವರ್ ಆಲ್ ಫ್ಯಾಟ್ ಲಾಸ್ ಆಗೋದು ಕಷ್ಟ ಆಗುತ್ತೆ. ನೀವು 3 ತಿಂಗಳು ಕಷ್ಟಪಟ್ಟು ಏನೇನೋ ಡಯಟನ್ನು ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನು ಕ್ರಾಶ್ ಡಯಟ್ ಮಾಡಿದ್ದೀನಿ, ಅಥವಾ ನಾನು ಕೀಟೋ ಡಯಟ್ ಮಾಡಿದ್ದೀನಿ, ನಾನು ಬರೀ ಜ್ಯೂಸ್ ಕುಡ್ಕೊಂಡಿದ್ದೆ, ನಾನು ಬರೀ ಸಾಲಡ್ ತಿಂದ್ಕೊಂಡಿದ್ದೆ, ಈ ಥರ ಹೇಳೋರು ಸುಮಾರು ಜನ ಇರ್ತಾರೆ. ಅದನ್ನು ಬಿಟ್ಟು ನೆಕ್ಸ್ಟ್ ಡೇ ಅವ್ರು ಏನು ಶುರು ಮಾಡ್ತಾರೆ, ಅವ್ರ ನಾರ್ಮಲ್ ಲೈಫ್ ಸ್ಟೈಲ್ ಅದು ಶುರು ಮಾಡ್ತಾ ಇದ್ದಂಗೆನೆ 1 ವಾರದಲ್ಲಿ ಏನು ಕಳ್ಕೊಂಡಿದ್ರು ಅದಕ್ಕೆ ಎಕ್ಸ್ಟ್ರಾ ಸೇರಿಸಿ ತೂಕ ಬಂದಿರುತ್ತೆ. ಸೊ ಇದು ಬಹಳ ಕ್ರಿಟಿಕಲ್. ಅಂದ್ರೆ ಆ ಥರದ ಸಿಚುವೇಶನ್ಗೆ ಹೋಗೋರೆ ಜಾಸ್ತಿ ಇರ್ತಾರೆ. ಹಾಗಾಗಿ ವೆಯ್ಟ್ ಲಾಸ್ಗಿಂತ ಫ್ಯಾಟ್ ಲಾಸ್ ಸಸ್ಟೈನಬಲ್ ಆಗಿ ಆಗಬೇಕು, ಮತ್ತು ಅದು ಆದಮೇಲೆ ಮತ್ತೆ ಅವರು ವೆಯ್ಟ್ ಗೇನ್ ಆಗಬಾರ್ದು. ಆಗ ಹೆಲ್ತ್ ಕೂಡ ಸರಿ ಆಗ್ತಾ ಬರುತ್ತೆ. ಇದಕ್ಕೆ ಹೆಲ್ತ್ ಅಸೋಸಿಯೇಟ್ ಆಗಿರುತ್ತೆ. ಅಂದರೆ ಹೆಲ್ತ್ ಸರಿ ಆದಾಗ ಮಾತ್ರ ಈ ಥರ ವೆಯ್ಟ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗೋದು. ಹೆಲ್ತೇ ಸರಿ ಇಲ್ಲದೆ ಇದ್ರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅದು ಸಸ್ಟೈನಬಲ್ ವೆಯ್ಟ್ ಲಾಸ್ ಅಲ್ಲ. ಹಾಗಾಗಿ ಅದೆರಡನ್ನೂ ಒಟ್ಟಿಗೆ ವರ್ಕ್ ಮಾಡಬೇಕಾಗುತ್ತೆ, ಆಗ ವೆಯ್ಟ್ ಲಾಸ್ ಈಸಿ ಆಗುತ್ತೆ. ಓಕೆ, ನನ್ನ ಪ್ರಶ್ನೆಗೆ ನೀವು ಆ್ಯಕ್ಚುಲಿ ಒಂದೊಂದು ಹೆಡ್ಸ್ ಅಪ್ ಥರ ಕೊಟ್ರಿ ನಾನು ಫಸ್ಟ್ ಕ್ವೆಶನ್ ಕೇಳಿದಕ್ಕೇನೆ. ಅಂದರೆ ಇವಾಗ ಫ್ಯಾಟ್ ಲಾಸ್ ಇಸ್ ಈಕ್ವಲ್ ಟು ಮೇಂಟೈನಿಂಗ್ ಹೆಲ್ತ್ ಅಥವಾ ಬೀಯಿಂಗ್ ಹೆಲ್ದಿ, ಆರ್ ಲೂಸಿಂಗ್ ಫ್ಯಾಟ್ ಇಸ್ ಈಕ್ವಲ್ ಟು ಬೀಯಿಂಗ್ ಫಿಟ್ ಅಂತ ಹೇಳ್ತೀರಾ? ಎರಡೂ ಸೇಮ್ ಅಂತ ಹೇಳ್ತೀರಾ, ಅಥವಾ ಅದರಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಇದೆಯಾ? ಲೂಸಿಂಗ್ ಫ್ಯಾಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ದ ಬಾಡಿ. ಅಂದ್ರೆ ನಾವು ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲದಷ್ಟು ಫ್ಯಾಟ್ ಅನ್ನ ಸ್ಟೋರ್ ಮಾಡ್ಕೊಂತ ಹೋದ್ರೆ ಅಥವಾ ಆಗ್ತಾ ಹೋದ್ರೆ ಅದರಿಂದ ಬೇರೆ ಬೇರೆ ತರದ ತೊಂದರೆಗಳು ಇಂಟರ್ನಲಿ ಆಗುತ್ತೆ. ಈಗ ಅವಶ್ಯಕತೆ ಇಲ್ಲದಷ್ಟು ಕೋಟಿಂಗ್ ಇದ್ದ ಫುಡ್ ಅನ್ನ ತಿಂದ್ರೆ ನಿಮ್ಗೆ ಹೇಗೆ ಹೊಟ್ಟೆನಲ್ಲಿ ಡಿಸ್ಕಂಫರ್ಟ್ ಆಗುತ್ತೆ, ಏನು ಅಸಿಡಿಟಿ ಇರಬಹುದು ಅಥವಾ ಬ್ಲೋಟಿಂಗ್ ಇರ್ಬೋದು, ಈ ತರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಈಗ ಹೊರಗಡೆ ಎಲ್ಲೋ ಊಟ ಮಾಡ್ತೀರಾ, ಅದೇ ತರ ಮನೆಯಲ್ಲಿ ಊಟ ಮಾಡಿದಾಗ ನಿಮ್ಗೆ ಆ ತರ ಕಾಣಿಸದೇ ಇರ್ಬೋದು, ನೀವು ತುಂಬಾ ನಾರ್ಮಲ್ ಫುಡ್ ಅನ್ನ ಮಾಡ್ಕೊಂಡಾಗ. ಸೊ ಅದೇ ತರ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ದಿರೋಷ್ಟು ಫ್ಯಾಟ್ಗಳು ಸ್ಟೋರ್ ಆಗ್ತಾ ಹೋದ ಹಾಗೆ ಆ ಫ್ಯಾಟ್ ಏನಿದೆ ಅದೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದರಿಂದ ನಮ್ಮ ಹಾರ್ಮೋನ್ ನಲ್ಲಿ ವ್ಯತ್ಯಾಸ ಆಗುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ನಮ್ಮ ಕಂಪ್ಲೀಟ್ ಗಟ್ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ. ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ಬೇರೆ ಬೇರೆ ಮೆಟಬಾಲಿಕ್ ಸಿಂಡ್ರೋಮ್ಗಳು ಬರೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿಗೆ ಅವ್ರಿಗೆ ತುಂಬ ಬೇಸಿಕ್ ನಾಲೆಡ್ಜ್ ಇದೆ ಅಂತ ಅನ್ಕೊಳ್ಳೋಣ. ಅಂದರೆ ಈಗ ವಿಸರಲ್ ಫ್ಯಾಟ್ಗೂ ಅಥವಾ ಬೇರೆ ಫ್ಯಾಟ್ಗೂ ವ್ಯತ್ಯಾಸ ಗೊತ್ತಿಲ್ಲ, ವೆಯ್ಟ್ ಲಾಸ್ಗೆ ಫ್ಯಾಟ್ ಲಾಸ್ಗೆ ವ್ಯತ್ಯಾಸ ಗೊತ್ತಿಲ್ಲ, ಹೆಲ್ತ್ ಫಿಟ್ನೆಸ್ ಬಗ್ಗೆ ತುಂಬ ನಾಲೆಡ್ಜ್ ಇಲ್ಲ. ಅವರು ಫಿಟ್ ಆಗಿರಬೇಕು ಅಥವಾ ನಾನು ಹೆಲ್ದಿ ಆಗಬೇಕು, ನಾನು ತುಂಬ ದಪ್ಪ ಆಗಿದ್ದೀನಿ, ಡಾಕ್ಟರ್ ಹೇಳಿದ್ದಾರೆ ನಂಗೆ ತೂಕ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡು ನೀವು ಡಯಟಿಷಿಯನ್ ಹತ್ರ ಹೋಗಿ ಈ ಥರ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಅಂತ ಅಂದರೆ, ನೀವು ಆ ಥರದವ್ರಿಗೆ ಬಂದಾಗ
ಮ್ಯಾಂಡೇಟ್ರಿ ಟೆಸ್ಟ್ಗಳಾಗಿರ್ಬೋದು ಅಥವಾ ಅವ್ರಿಗೆ ಓವರ್ ಆಲ್ ಒಂದು ಸ್ಮಾಲ್ ಫಸ್ಟ್ ಕನ್ಸಲ್ಟೇಷನ್ ಅಲ್ಲಿ ಕೌನ್ಸಿಲಿಂಗ್ ಅಂತ ಏನ್ ಮಾಡ್ತೀರಾ, ಏನ್ ಹೇಳ್ತೀರಾ? ಅವರ ಏಜ್ಗೆ ಸರಿಯಾಗಿ ಅವರಿಗೆ ಏನೇನು ಹೆಲ್ತ್ ಇಶ್ಯೂಸ್ ಇರಬಹುದು ಅನ್ನೋದನ್ನ ನಾನು ಐಡೆಂಟಿಫೈ ಮಾಡಬೇಕಾಗಿರೋದ್ರಿಂದ ಅವ್ರ ಹತ್ರ ಮೆಡಿಕಲ್ ಟೆಸ್ಟ್ ಯಾವ್ದಾದ್ರು ಬ್ಲಡ್ ವರ್ಕ್ ಮಾಡಿಸಿದ್ರೆ ಆ ರಿಪೋರ್ಟ್ಗಳನ್ನ ತಗೊಳ್ತೀನಿ, ಅದನ್ನ ಅಸೆಸ್ ಮಾಡ್ತೀನಿ. ಅದಾದ ಮೇಲೆ ಅವ್ರ ಹತ್ರ ಒಂದು ಬ್ರೀಫ್ ಕನ್ಸಲ್ಟೇಷನ್ ತಗೊಳ್ತೀನಿ. ಕನ್ಸಲ್ಟೇಷನ್ ಅಂತಂದ್ರೆ ಇಟ್ ಈಸ್ ನಾಟ್ ಲೈಕ್ ಒಂದು 10 ನಿಮಿಷ ಕೂತು ಏನೇನಿದೆ ಏನೇನ್ ಹೇಳಿ ಆ ತರ ಅಲ್ಲ. ಕಂಪ್ಲೀಟ್ ಆಗಿ ಅವರ ಇಂಟರ್ನಲ್ ಹೆಲ್ತ್ ಆರ್ಗನ್ಸ್ ಅನ್ನ ಅಸೆಸ್ ಮಾಡ್ಲಿಕ್ಕೆ 1-1.5 ಗಂಟೆಯ ಕನ್ಸಲ್ಟೇಷನ್ ತಗೋಬೇಕಾಗುತ್ತೆ. ಆಗ ಅವರ ಎಂಟೈರ್ ಬಾಡಿ ಹೆಲ್ತ್, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಗಟ್ ಹೆಲ್ತ್, ಹಾರ್ಮೋನಲ್ ಹೆಲ್ತ್ ಹೇಗಿದೆ ಅವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಅದು ಗೊತ್ತಾದಾಗ ಬೇಸ್ಡ್ ಆನ್ ದ್ಯಾಟ್ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ನೋಡಿಕೊಂಡು ಅವ್ರಿಗೆ ಅದನ್ನ ಅವ್ರ ಮುಂದೆನೇ ಅವ್ರಿಗೆ ಹೇಳಿರ್ತೀನಿ, ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಈಗ ಸದ್ಯಕ್ಕೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅದರ ಆಧಾರದ ಮೇಲೆ ನಾನು ಡಯಟ್ ಅನ್ನ ರೆಡಿ ಮಾಡೋದು. ವೆರಿ ನೈಸ್, ವೆರಿ ನೈಸ್. ಹಾಗಾಗಿ ಇದು ಅವರಿಗೆ ಕಂಪ್ಲೀಟ್ ಆಗಿ ಏನೇನು ಪ್ರಾಬ್ಲಮಿಗೆ ಬಂದಿರ್ತಾರೆ ಆ ಪ್ರಾಬ್ಲಮ್ ಎಲ್ಲವನ್ನು ಸಾಲ್ವ್ ಮಾಡಿಕೊಂಡು ಅವರಿಗೆ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಸೊ ಇವಾಗ ಮುಖ್ಯವಾಗಿ ನಿಮ್ಮ ಹತ್ರ ಬರುವಂಥ ಯಾವುದೇ ಕ್ಲೈಂಟ್ಸ್ಗೆ ಫಸ್ಟ್ ಅವ್ರ ಓವರ್ ಆಲ್ ಹೆಲ್ತ್ ಮ್ಯಾನೇಜ್ಮೆಂಟ್ನ ನೀವು ಮಾಡ್ಕೊಡ್ತೀರಿ. ಅದಾದ ನಂತರ ಅದು ನ್ಯಾಚುರಲಿ ಅದೇ ಪ್ರೋಸೆಸ್ ಅಲ್ಲೇನೆ ವೆಯ್ಟ್ ಲಾಸ್ ಕೂಡ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ದೆನ್ ಒಂದು ಐಡಿಯಲ್ ವೆಯ್ಟ್ಗೆ ಬರ್ತಾರೆ. ಹೌದು. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಎಲ್ರಿಗೂ ಕಷ್ಟ, ನನಗಂತೂ ಸಿಕ್ಕಾಪಟ್ಟೆ ಕಷ್ಟ, ಡಯಟ್ ಮಾಡೋದು ಅಂದರೆ ನಾನು 3 ಮಾರ್ ದೂರ ಒಂಥರ ಓಡ್ ಹೋಗ್ತೀನಿ. ಬಿಕಾಸ್ ಡಯಟ್ ನಂಗೆ ತುಂಬ ಕಷ್ಟ. ಐ ಆಮ್ ಎ ಫುಡ್ಡಿ. ಸೊ ನಂತರ ಸಾಕಷ್ಟು ಜನ ಇರ್ತಾರೆ. ಸೊ ವಾಟ್ ಇಸ್ ಡಯಟ್ ಆ್ಯಕ್ಚುಲಿ? ಅಂದರೆ ಫಿಟ್ ಆಗಿರೋದಕ್ಕೆ ಅಥವಾ ತುಂಬ ಹೆಲ್ದಿಯಾಗಿ ನಾನು ಫುಡ್ನ ಮೇಂಟೈನ್ ಮಾಡಬೇಕು ಅಥವಾ ಫುಡ್ ಮ್ಯಾನೇಜ್ ಮಾಡ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ, ಸೊ ವಾಟ್ ಇಸ್ ಡಯಟ್ ಇನ್ ವೆಯ್ಟ್ ಲಾಸ್ ಆಸ್ ವೆಲ್ ಆಸ್ ಬೀಯಿಂಗ್ ಹೆಲ್ದಿ, ಅದು ಹೇಳಿ. ಡಯಟ್ ಅನ್ನ ಎಲ್ಲರೂ ವಿಲನ್ ತರ ಮಾಡಿದ್ದಾರೆ. ಇಟ್ ಈಸ್ ಆಕ್ಚುಲಿ ನಾಟ್ ಅ ವಿಲನ್. ಡಯಟ್ ಏನ್ ವಿಲನ್ ಅಲ್ಲ. ಅದನ್ನ ಆ ತರ ಪೋರ್ಟ್ರೇ ಮಾಡಿರೋದಕ್ಕೆ ಡಯಟ್ ಅನ್ನ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ನೋಡುವಂತದ್ದು ಅಭ್ಯಾಸ ಆಗಿ ಹೋಗಿದೆ ಜನಕ್ಕೆ. ಆಸ್ ಯು ಸೆಡ್, ತುಂಬಾ ಜನ ಫುಡ್, ನಾನು ಬಂದು ಹೇಳೋದೇ ಹಾಗೆ, ನನಗೆ ಫುಡ್ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಫುಡ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ನಾವು ಫುಡ್ ಅನ್ನ ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಮಾಡಿದೀವಿ. ತುಂಬಾ ಪ್ರೊಫೆಷ್ನಲ್ ಆಗಿ ಅವ್ರಿಗೆ ನಾನು ಕಾಲ್ ಮಾಡಿದೆ. ಅವರು ನನಗೆ ನಿಮ್ಮ ಮೊಬೈಲ್ನಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಈ ಥರ ಫುಡ್ ಡೆಲಿವರಿ ಆ್ಯಪ್ಸ್ ಇದ್ದರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಮೇಡಮ್, ನೆಕ್ಸ್ಟ್ ನಾವು ಮಾತಾಡ್ತೀವಿ ಅಂತಂದು. ನನ್ನ ಲೈಫ್ ಪರ್ಪಸ್ ಹತ್ತೋಗ್ಬಿಡುತ್ತೆ. ಬಟ್ ದಟ್ ಪರ್ಸನ್ ಅವ್ರು ನನಗೆ ಕನ್ವಿನ್ಸ್ ಮಾಡೋಕ್ಕಾಗಲೇ ಇಲ್ಲ. ಸೊ ನಾನು ಜಾಯಿನ್ ಆಗೋಕ್ಕೂ ಆಗಲಿಲ್ಲ, ಅದು ಹಾಗೆ ಉಳ್ಕೊಂಬಿಡ್ತು. ಸೊ ಈ ಥರ ಮೆಂಟಾಲಿಟಿ ಇರೋರಿಗೆ ಏನು ಹೇಳ್ತೀರಾ ನೀವು? ಫುಡ್ಡನ್ನು, ಅದನ್ನೇ ನಾನು ಹೇಳಿದ್ದು, ಎಮೋಷನ್ಸ್ ಜೊತೆಗೆ ಫುಡ್ಡನ್ನು ನಾವು ಕನೆಕ್ಟ್ ಮಾಡಿದಾಗ ನಾವು ಫುಡ್ಡನ್ನು ನಮ್ಗೆ ಅವಶ್ಯಕತೆ ಇಲ್ಲದಾಗ ಕೂಡ ತಿಂತೀವಿ. ಯಾಕೆ ಹಾಗಾಗುತ್ತೆ ಅಂತಂದರೆ, ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯ ಸಮಸ್ಯೆ, ಅಂದರೆ ನಾವು ಹೊರಗಡೆಯಿಂದ ತುಂಬ ಕ್ಲಿಯರ್ ಆಗಿ ತಿಳಿ ನೀರು ಇದ್ದ ಹಾಗೆ ಮೇಲೆ ಕಾಣಿಸ್ತಾ ಇರ್ತೀವಿ. ಒಳಗಡೆ ಅದು ಯಾವ ಥರದ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅದು ಗೊತ್ತಿರೋದಿಲ್ಲ. ಅದು ನಮ್ಮ ಕಾನ್ಷಿಯಸ್ ಮೈಂಡ್ ಗೊತ್ತಿರೋದಿಲ್ಲ. ಬಟ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ತುಂಬ ವಿಚಾರಗಳನ್ನ, ಥಾಟ್ಸ್ಗಳನ್ನ ಇಟ್ಕೊಂಡು ದಿನ ದುಡ್ತಾ ಇರ್ತೀವಿ. ಅಂದ್ರೆ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 60,000 ಅಷ್ಟು ಥಾಟ್ಸ್ಗಳನ್ನ ಅಂದ್ರೆ ಬರುತ್ತೆ, ತಲೆಗೆ ಥಾಟ್ಸ್ ಬರುತ್ತೆ, ಯೋಚನೆಗಳು ಬರುತ್ತೆ ಅಂತ ಹೇಳ್ತಾರೆ. ಇನ್ನೂ ಜಾಸ್ತಿ ಅಂತೆ. ಆ ಥರದ ಸಮಸ್ಯೆಗಳು ಇದ್ದಾಗ, ಅಂದ್ರೆ ಥಾಟ್ಸ್ ತುಂಬಾ ಇದ್ದಾಗ, ಅಥವಾ ವರ್ಕ್ ಪ್ರೆಷರ್ ಇದ್ದಾಗ, ಅಥವಾ ಫ್ಯಾಮಿಲಿ ಪ್ರೆಷರ್ ಇದ್ದಾಗ, ಅಥವಾ ಬೇರೆ ಬೇರೆ ಕ್ರೈಸಿಸ್ಗಳಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ, ಆ್ಯಂಡ್ ನಾವು ಅದನ್ನ ಮ್ಯಾನೇಜ್ ಮಾಡೋದನ್ನ ಹೇಗೆ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿ ನೋಡ್ತಿದೀವಿ ಹೊರತು ಮ್ಯಾನೇಜ್ ಮಾಡೋದನ್ನ ಕಲಿತಾ ಇಲ್ಲ. ಹಾಗಾಗಿ ಏನಾಗ್ತಿದೆ ಅಂತಂದ್ರೆ, ಮೇ ಬಿ ನಾವು ಕಂಫರ್ಟ್ ಝೋನ್ ಅಲ್ಲಿ ಜಾಸ್ತಿ ಇರೋದಕ್ಕೆ ಅನ್ಸುತ್ತೆ, ಅದನ್ನ ನಮ್ಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಇದು ಏನಾಗುತ್ತೆ, ನಮ್ಗೆ ಇವೆಲ್ಲವನ್ನು ನಾವು ಎಮೋಷನ್ಸ್ಗೆ ಕನೆಕ್ಟ್ ಮಾಡ್ತಾ ಫುಡ್ ಜೊತೆಗೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ತುಂಬಾ ಬೇಜಾರಾಯ್ತಾ, ಏನಾದ್ರೂ ತಿನ್ನು. ಸ್ವಲ್ಪ ಸಿಟ್ಟು ಬಂತ, ಹೋಗಿ ಒಂದು ಕಾಫಿ ಕುಡ್ಕೊಂಡು ಏನಾದ್ರು ತಿನ್ಕೊಂಬರೋಣ, ಸ್ವಲ್ಪ ಸಮಾಧಾನ ಆಗುತ್ತೆ. ಅಥವಾ ನನಗೆ ತುಂಬಾ ಖುಷಿ ಆಯ್ತು, ಪಾರ್ಟಿ ಮಾಡೋಣ ಇವತ್ತು. ಇಲ್ಲ, ತುಂಬಾ ಬೇಜಾರಾಯ್ತು, ತುಂಬಾ ಬೇಜಾರಾಗಿದೆ, ಬನ್ನಿ ಫ್ರೆಂಡ್ಸನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲಾದ್ರೂ ಒಂದು ಪಾರ್ಟಿ ಮಾಡೋಣ ಅಥವಾ ಎಲ್ಲೋ ಕೂತ್ಕೊಳ್ಳೋಣ. ತಿನ್ನೋದು, ಕುಡಿಯೋದು ಇವೆಲ್ಲ ಒಂಥರ ಪಾರ್ಟ್ ಆಫ್ ಅವರ್ ಆಕ್ಟಿವಿಟೀಸ್ ಅಥವಾ ಲೈಫ್ ಸ್ಟೈಲ್ ಅನ್ನೋ ತರ ಆಗಿ ಹೋಗಿದೆ. ಇದೇ ರೀತಿನಲ್ಲೇ ಫುಡ್ ಅನ್ನು ಕನೆಕ್ಟ್ ಮಾಡಿರೋದ್ರಿಂದ ಫುಡ್ ತುಂಬಾ ವಿಲನ್ ತರ ಕಾಣಿಸ್ತಾ ಇದೆ. ಅಂದ್ರೆ ನಾವು ಟೆಲ್ ಮಿ, ಇವಾಗ ನನಗೆ ಖುಷಿ ಆದ್ರೆ ನಾನು ಇವಾಗ ಪಾರ್ಟಿ ಇನ್ ದ ಸೆನ್ಸ್ ನಾನು ಏನೋ ಒಂದು ಸ್ವೀಟ್ ತಿನ್ಬೇಕು ಅಥವಾ ಇದು ತಿನ್ಬೇಕು ಅನ್ನೋ ಥಾಟ್ ತಪ್ಪು
ತಪ್ಪಲ್ಲ ಅಲ್ವಾ, ತಪ್ಪೇನಲ್ಲ ಅಲ್ವಾ? ಅದನ್ನೇ ನಾನು ಹೇಳಿದ್ದು, ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಆ ಎಮೋಷನ್ಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಿಲ್ದಿದ್ದಾಗ ಓವರ್ ಈಟ್ ಮಾಡುವಂತ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಅದು ಸ್ಟ್ರೆಸ್ ಈಟಿಂಗ್ ಆಗೋಗುತ್ತೆ. ಹಾ, ಈಗ ನಾವು ಪ್ರತಿದಿನ ನಮ್ಗೆ ಹಸಿವಾದಾಗ ತಿನ್ನೋದು ಮತ್ತು ಹಸಿವಿಲ್ಲದೆ ತಿನ್ನೋದು ಎಷ್ಟು ಸಲ ಅನ್ನೋದನ್ನ ನಾವು ಕೌಂಟ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು 1-2 ಅವರ್ಗೆ ಬ್ರೇಕ್ಫಾಸ್ಟ್ ಬೇಕಾಗುತ್ತೆ. ಆ ಬ್ರೇಕ್ಫಾಸ್ಟ್ ಏನ್ ತಿಂತೀವಿ ಅದನ್ನ ಸಫಿಶಿಯೆಂಟ್ ಆಗಿ ಎಷ್ಟು ತಿಂತೀವಿ ಅನ್ನೋದು, ಮತ್ತು ಆ ಬ್ರೇಕ್ಫಾಸ್ಟ್ ಜೊತೆಗೆ ನಾವು ಏನೆಲ್ಲ ಖುಷಿಗೆ ತಿಂತೀವಿ. ಬ್ರೇಕ್ಫಾಸ್ಟ್ ಒಂದು ಪಾರ್ಟ್ ಇರುತ್ತೆ, ಅದ್ರ ಜೊತೆ ಖುಷಿಗೆ ಏನೆಲ್ಲ ತಿಂದಿರ್ತೀವಿ ಅದು ಬೇರೆ. ಅಥವಾ ಲಂಚ್ಗೂ ಮಧ್ಯದಲ್ಲಿ ನಾವೇನೋ ಒಂದಿಷ್ಟು ಬೋರ್ ಆಗ್ತಾ ಇದೆ, ಏನು ಕೆಲಸ ಮಾಡ್ತಾ ಇದ್ದೀನಿ, ಏನಾದ್ರೂ ಮಂಚಿಂಗ್ ಬೇಕು, ಹಾಗೆ ತಿನ್ನೋದು. ಆಮೇಲೆ ಲಂಚ್ ಅಲ್ಲಿ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳೋದು, ಮಧ್ಯಾಹ್ನ ಊಟ ಟೈಮಲ್ಲಿ ಚೆನ್ನಾಗಿ ತಿಂದು ಬಿಡ್ಬೇಕಪ್ಪ ಅನ್ನುವಂಥ ಒಂದು ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಕಂಡಿದ್ದನ್ನೆಲ್ಲ ಫುಡ್ಗೆ ಆಡ್ ಮಾಡ್ಕೊಂತ ಹೋಗೋದು. ಅದರಲ್ಲೂ ನಾವು ಹೊರಗಡೆಯಿಂದ ತಂದಾಗ, ನೀವೇನ್ ಹೇಳಿದ್ರಿ ಈಗ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಬೇರೆ ಬೇರೆ ತರದ ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸಿ ತಿನ್ನುವಂಥದ್ರಲ್ಲಿ ನಮಗೆ ಗೊತ್ತಿರೋದಿಲ್ಲ ಯಾವ ತರದ ಇಂಗ್ರೀಡಿಯೆಂಟ್ ಆ ಫುಡ್ ಅಲ್ಲಿ ಹಾಕಿರ್ತಾರೆ ಅಂತ ಹೇಳಿ. ಒಂದು ದಿನ ತಿಂದಾಗ ಏನೋ ಪರವಾಗಿಲ್ಲ, ಬಟ್ ನಾವು ಅದನ್ನ ವಾರದಲ್ಲಿ 4-5 ದಿವಸ ಹ್ಯಾಬಿಟ್ ಮಾಡ್ಕೊಂಡಾಗ, ನೀವು 4-5 ದಿವಸನೂ 200 ಕ್ಯಾಲರಿ, ನಾನು ಇದನ್ನ ಕ್ಯಾಲರಿ ವೈಸ್ ಹೇಳಿದ್ರೆ ಅರ್ಥನೂ ಆಗೋದಿಲ್ಲ, ಆದ್ರೆ ಇಷ್ಟು ತಿನ್ನುವ ಬದಲು ಇಷ್ಟು ತಿಂದಂಗಾಗುತ್ತೆ. ಅದು ನಿಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಅಲ್ಲ. ಸೊ ಆ ಕಾರಣಕ್ಕೆ ನೀವು ಪ್ರತಿ ದಿವಸ ಇದು ಸೇರಿಸ್ತಾ ಹೋದಾಗ ಅದು ನಿಮ್ಮ ದೇಹದ ಫ್ಯಾಟ್ಗೆ, ಸ್ಟೋರೇಜ್ಗೆ ಕಾರಣ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಈ ರೀತಿ ಪ್ರತಿ ಮೀಲಲ್ಲೂ ಒಬ್ರಲ್ಲ ಒಬ್ರು ಮಾಡ್ತಾನೆ ಹೋಗ್ತಾರೆ. ಸೊ ಇದು ಸಮಸ್ಯೆಗೆ ಓವರ್ ಆಲ್ ಆಗಿ ಕಾರಣ ಆಗ್ತಿರೋದು. ಓಕೆ, ಸೊ ಇವಾಗ ಅನದರ್ ಇಂಪಾರ್ಟೆಂಟ್ ಕ್ವೆಶನ್, ಡಯಟ್ ಅಲ್ಲೇನೇನೆ ಅಂತ ಬಂದರೆ, ಇವಾಗ ನಾನು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀನಿ, ತುಂಬ ಓಡಾಡ್ತೀನಿ, ತುಂಬ ಕೆಲಸ ಮಾಡ್ತೀನಿ, ಅಕಾರ್ಡಿಂಗ್ಲಿ ನಾನು ಅದಕ್ಕೆ ನನಗೆ ಬೇಕು, ನನಗೆ ಶಕ್ತಿ ಬೇಕು, ನನಗೆ ಎನರ್ಜಿ ಬೇಕು, ಇಷ್ಟು ನಾನು ಕೆಲಸ ಮಾಡೋದಕ್ಕೆ ನಾನು ಇಷ್ಟು ತಿನ್ನಲೇಬೇಕು, ಇಷ್ಟು ತಿಂದರೆ ಮಾತ್ರ ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಹಾಗಾದರೆ ಹೌ ಇಂಪಾರ್ಟೆಂಟ್ ಇಸ್ ಡಯಟ್ ವೆನ್ ಯು ಆರ್ ಗೋಯಿಂಗ್ ಟು ಜಿಮ್ ಆರ್ ಡೂಯಿಂಗ್ ಎನ್ ಎಕ್ಸಸೈಸ್? ಫಾರ್ ಎಕ್ಸಾಂಪಲ್, ಇವಾಗ ನೀವು ನಾನು ಎಲ್ಲೋ ಓದಿದ ಪ್ರಕಾರ 70% ಇಸ್ ಯುವರ್ ಡಯಟ್ and 30% is the exercise that you do, and overall ಅವಾಗ ನಿಮ್ಮ ಹೆಲ್ತ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಸರಿ? ಈಗ ನೀವು ಓವರ್ ಆಲ್ ಆಗಿ 70%, 80% ಡಯಟ್ ಅಥವಾ 20-30% ನಿಮ್ದು ಎಕ್ಸಸೈಸ್ ಅಂತ ಅಂದ್ರೂ ನೀವು 20-30% ಓವರ್ ಆಲ್ ಆಕ್ಟಿವಿಟಿ ಕೂಡ ಮಾಡಿರೋದಿಲ್ಲ. ಅದು ನಮ್ಮ ತಲೆಯಲ್ಲಿ ಕೂತಿರೋದೇನು ಅಂದ್ರೆ, ನಾನು 1 hour ವಾಕ್ ಮಾಡಿ ಬಂದಿದ್ದೀನಿ, ನನಗೆ ತುಂಬಾ ಹಸಿವಾಗುತ್ತೆ, ನಾನು ತುಂಬಾ ತಿನ್ಬೇಕು, ಯಾಕಂದ್ರೆ ನನ್ನ ಎನರ್ಜಿ ಖಾಲಿ ಆಗಿದೆ. ನೀವು ಆಕ್ಚುಲಿ ಇಡೀ ದಿವಸಕ್ಕೆ ಖರ್ಚು ಮಾಡುವಂತಹ ಕ್ಯಾಲರಿ ಅಥವಾ ಬರ್ನ್ ಮಾಡುವಂತ ಎನರ್ಜಿ ಏನಿದೆ ಅದರಲ್ಲಿ 20% ಕೂಡ ನೀವು ಒಂದು ವಾಕ್ ಅಲ್ಲಿ ಬರ್ನ್ ಮಾಡಿರೋದಿಲ್ಲ, ನಾಟ್ ಈವನ್ 20%. ಆದ್ರೆ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ನಾನು ವಾಕ್ ಮಾಡಿದ್ದೀನಿ ಆದ್ರಿಂದ ನನಗೆ ಇಷ್ಟು ಫುಡ್ ಬೇಕು, ಅಥವಾ ನಾನು ಒಂದಿಷ್ಟು ವರ್ಕೌಟ್ ಮಾಡಿದ್ದೀನಿ ಆದ್ರಿಂದ ನಾನು ಇಷ್ಟು ತಿನ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಅದು ಬಿಟ್ಟು ನಾನು ಅಬ್ಸರ್ವ್ ಮಾಡಿರೋ ಹಾಗೆ, ನನ್ನ ಹತ್ರ ಬರುವಂತ ಪೇಷಂಟ್ಗಳನ್ನ ನೋಡಿದ ಹಾಗೆ, ಮೋಸ್ಟ್ ಆಫ್ ದ ಪೀಪಲ್ ದೇ ಸಿಟ್ ಮೋಸ್ಟ್ ಆಫ್ ದ ಡೇ ಅಂಡ್ ವರ್ಕ್. ಡೆಸ್ಕ್ ಜಾಬ್, ಕೂತ್ಕೊಂಡೇ ಕೆಲಸ ಮಾಡಿರ್ತಾರೆ. ಇನ್ ಬಿಟ್ವೀನ್ ಕೂಡ 1-2 ಅವರ್ಗೆ ಕೂಡ ಎದ್ದು ಓಡಾಡಿ ಬಂದು ಕೂತ್ಕೊಂಡಿರೋದಿಲ್ಲ. ಅಂತ ಸಂದರ್ಭದಲ್ಲೂ ಅವ್ರಿಗೆ ಏನ್ ಅನ್ಸ್ತಾ ಇರುತ್ತೆ, ನಾನು ತುಂಬಾ ಕೆಲಸ ಮಾಡಿದ್ದೀನಿ, ಇಟ್ ಇಸ್ ಅ ಮೆಂಟಲ್ ವರ್ಕ್, ನಾನು ತುಂಬಾ ಕೆಲಸ ಮಾಡಿದ್ದೀನಿ, ನಂಗೆ ತುಂಬಾ ಎನರ್ಜಿ ಖಾಲಿ ಆಗಿದೆ, ನಂಗೆ ತುಂಬಾ ಫುಡ್ ಬೇಕು ಅನ್ನುವಂತ ಒಂದು ತಲೆನಲ್ಲಿ ಒಂದು ಕಾನ್ಸೆಪ್ಟ್ ಅವರೇ ಹಾಕೊಂಡಿರ್ತಾರೆ. ಆದ್ರೆ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಇಡೀ ದಿನದ ಆಕ್ಟಿವಿಟಿ ನಾವು ಎಷ್ಟು ಮಾಡಿರ್ತೀವಲ್ಲ ಅದರ ಬೇಸಿಸ್ ಮೇಲೆ ನಮ್ಮ ಕ್ಯಾಲರಿ, ನಾವು ತಿನ್ನುವಂತ ಫುಡ್ ಅನ್ನ ನಾವು ಅಂದಾಜ್ ಹಾಕಿ ಕೊಟ್ಟಾಗ ನಮ್ಮ ಹೆಲ್ತ್ ಅನ್ನ, ವೆಯ್ಟ್ ಅನ್ನ ಮೇಂಟೈನ್ ಮಾಡೋದಕ್ಕಾಗುತ್ತೆ. ಅದಕ್ಕಿಂತ ಜಾಸ್ತಿ ನಾವು ಗೊತ್ತಿಲ್ದೇನೆ ಕೊಡ್ತಾ ಹೋಗೋದ್ರಿಂದ ನಮ್ಗೆ ಫುಡ್ ಜಾಸ್ತಿ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಅಂಡ್ ನಾವು ಒಂದು ಸಲ ಜಾಸ್ತಿ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ಇಟ್ ಇಸ್ ಅನ್ ಅಡಿಕ್ಷನ್, ನಾವು ಜಾಸ್ತಿ ತಿಂತಾ ಹೋಗ್ತೀವಿ. ಹಾಗಾಗಿ ತಿನ್ನುವಂತ ಕ್ರಮದಲ್ಲಿ ತಿಂದ್ರೆ ಈ ರೀತಿ ಜಾಸ್ತಿ ತಿನ್ನೋದು ತಪ್ಪುತ್ತೆ. ಸೊ ನೀವು ಹೇಳ್ತಾ ಇರೋ ಪ್ರಕಾರ ಮೈಂಡ್ಫುಲ್ ಈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಥಿಂಕಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಟ್ರೆಡಿಷನಲ್ ಆಗಿ ನಾವೇನು ಊಟ ತಿಂಡಿ ಮಾಡ್ಕೊಂಡು ಬಂದಿದ್ವಿ, ಈಗ ರಾಗಿ ಮುದ್ದೆ ಇರಬಹುದು ಅಥವಾ ಅನ್ನ ಇರಬಹುದು, ಇವಾಗಿನ ಡಯಟ್ ಅಥವಾ ಇವಾಗಿನ ಡಾಕ್ಟರ್ಸ್ ಹೇಳೋದು ಅಥವಾ ಶುಗರ್ ಆ್ಯಂಡ್ BP ಸ್ಪೈಕ್ ಆಗೋದಿರ್ಬೋದು, ಅಥವಾ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇದೆಲ್ಲ ಕಟ್ ಡೌನ್ ಮಾಡಿ ಪ್ರೋಟೀನ್ ಇಂಟೇಕ್ ನಮಗೆ ಜಾಸ್ತಿ ಬೇಕು. ಆದರೆ ಮುಂಚೆ ಎಲ್ಲ ನಮಗೆ ಅವೇರ್ನೆಸ್ಸೇ ಇರಲಿಲ್ಲ. ನಾವು ಎಲ್ಲರೂ ರಾತ್ರಿ ಹೊತ್ತು ಕೂಡ ಅನ್ನನೇ ತಿಂತಾ ಇದ್ವಿ, ಚಪಾತಿ ಸಬ್ಜಿ ಅಂತೆಲ್ಲ ನಾವೇನೂ ತಿಂತಾ ಇರಲಿಲ್ಲ. ಅನ್ನ ಸಾರು ಅಥವಾ ಅನ್ನ ಹುಳಿ, ಅನ್ನ ಸಾಂಬಾರು ಏನೇ ಮಾಡಿದ್ರು ಅದನ್ನೇ ತಿಂತಾ ಇದ್ವಿ. ಸೊ ಇವಾಗ ಹೌ ಇಂಪಾರ್ಟೆಂಟ್
ನಮ್ಮ ಟ್ರೆಡಿಷ್ನಲ್ ಡಯಟ್ಸ್ನ ಇಟ್ಕೊಂಡೇ ನಾವು ಡಯಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಅದನ್ನು ಬಿಟ್ಟು ನಮ್ಮ ಹೆಲ್ತ್ ಇಶ್ಯೂ ನಿಜವಾಗ್ಲೂ ಏನಿದೆ ಟುವರ್ಡ್ಸ್ ವೆಯ್ಟ್ ಲಾಸ್, ಅಥವಾ ನಿಜವಾಗ್ಲೂ ಬೀಯಿಂಗ್ ಫಿಟ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದರೆ ಪ್ರೋಟೀನ್ ಇಂಟೇಕ್ ಬೇಕೇ ಬೇಕು ಆ್ಯಂಡ್ ಇದನ್ನೆಲ್ಲ ಬಿಡಬೇಕು ಅಂತ ಅಂತೀರಾ? ಯಾರು ನಿಮಗೆ ನಿಮ್ಮ ಊಟನ ಬಿಟ್ಟು ಬೇರೆದೇ ಊಟ ತಿನ್ನಿ ಇದು ಡಯಟ್ ಅಂತ ಹೇಳ್ತಾರೆ, ಅದು ಖಂಡಿತವಾಗ್ಲೂ ಡಯಟೇ ಅಲ್ಲ. ಡಯಟ್ ಈಸ್ ನಾಟ್ ಸಮಥಿಂಗ್ ನೀವೇನೋ ಹೊರಗಿಂದ ತಂದು ಏನೋ ಒಂದಿಷ್ಟು ಆ್ಯಡ್ ಮಾಡಿ ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಡಯಟ್ ಅಲ್ಲ. ಡಯಟ್ ಈಸ್ ವೆರಿ ಸಿಂಪಲ್, ಇಟ್ ಈಸ್ ಅ ಡೈಲಿ ಲೈಫ್ ಸ್ಟೈಲ್. ನಾವು ದಿನ ದಿನ ಏನು ತಿಂತೀವಿ, ನಾವು ದಿನ ದಿನ ಹೇಗೆ ತಿಂತೀವಿ, ನಾವು ನಮಗೆ ಹೇಗೆ ಎಷ್ಟು ಕಂಫರ್ಟೇಬಲ್ ಆಗಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬಹುದು ಆ ಫುಡ್, ಅದು ನಿಮ್ಮ ಡಯಟ್. ಆ್ಯಂಡ್ ನಾವು ಮಾಡುವಂಥ ಡಯಟ್ ಅಥವಾ ನಮ್ಮ ಅಡುಗೆಗಳೇನಿದೆ ಅದು ನಮ್ಮ ದಿನದ ಬಹಳ ಸಮಯವನ್ನ ಕನ್ಸ್ಯೂಮ್ ಮಾಡುತ್ತೆ ಅಂತಂದ್ರೆ ಅದು ಸಸ್ಟೈನೇಬಲ್ ಡಯಟ್ ಅಲ್ಲ. ಹಾಗಾಗಿ ನಮ್ಮ ಫುಡ್ ಹೇಗಿರಬೇಕು, ರೀಜ್ನಲ್ ಇರಬೇಕು, ಸೀಸನಲ್ ಇರಬೇಕು, ಸಸ್ಟೈನೇಬಲ್ ಇರಬೇಕು. ಅಂದ್ರೆ ನಮಗೆ ಅದನ್ನ ಟೈಮ್ಗೆ ಕರೆಕ್ಟಾಗಿ ಸಂದರ್ಭಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋಗೋ ಹಾಗಿರ್ಬೇಕು. ಆ ರೀತಿಯ ಡಯಟ್ ಆದ್ರೆ ಅದು ಡಯಟ್. ಇನ್ನು ಎರಡನೇದು ಪ್ರೋಟೀನ್ ಪಾರ್ಟ್ಗೆ ಬಂದ್ರೆ, ಮೊದಲು ನಾವು ತಿಂತಾ ಇದ್ದಾಗ ಮೊದಲಿನವರಿಗೆ ನೀವು ಕಂಪೇರ್ ಮಾಡಿದ್ರಿ, ಹಿಂದಿನ ಜನರೇಷನ್ ಅವರು ನಮ್ಗಿಂತ ಮೇ ಬಿ ನಮ್ಮ 2 ಜನರೇಷನ್ ಹಿಂದಿನವರು ತುಂಬಾ ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು, ಬಹಳಷ್ಟು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು. ನಾವು ಎಷ್ಟು ಫಿಸಿಕಲ್ ವರ್ಕ್ ಮಾಡ್ತೀವಿ ನಮ್ಗೆ ಅಷ್ಟು ಕಾರ್ಬೋಹೈಡ್ರೇಟ್ಸ್ ನ ಅವಶ್ಯಕತೆ ಇರುತ್ತೆ. ಅಂದ್ರೆ ನಾವು ಫಿಸಿಕಲ್ ವರ್ಕ್ ಮಾಡುವಾಗ ಎನರ್ಜಿ ನಮ್ಗೆ ಇನ್ಸ್ಟೆಂಟ್ ಆಗ್ಬೇಕಾಗುತ್ತೆ, ಇನ್ಸ್ಟೆಂಟ್ ಎನರ್ಜಿಗೆ ಕಾರ್ಬೋಹೈಡ್ರೇಟ್ಸ್ ನ ಅವಶ್ಯಕತೆ ಇರುತ್ತೆ. ಆಗ ಅವರು ಕಾರ್ಬನ್ ನ ಮೇಜರ್ ಆಗಿ ಇಟ್ಕೊಂಡು ಆಹಾರವನ್ನ ತಗೊಳ್ತಾ ಇದ್ರೂ ಕೂಡ ಅದು ಅವರಿಗೆ ಎಲ್ಲೂ ಫ್ಯಾಟ್ ಸ್ಟೋರೇಜ್ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಅವರು ತಿಂದಷ್ಟು ಆಹಾರವನ್ನ ಅದಕ್ಕಿಂತ ಜಾಸ್ತಿಯೇ ಅವರು ಕರಗಿಸ್ತಿದ್ದಿದ್ರಿಂದ ಅದು ಅವರಿಗೆ ಫ್ಯಾಟ್ ಸ್ಟೋರೇಜ್ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗ ಈ ನಮ್ಮ ಓವರ್ ಆಲ್ ನೀವು ನೋಡ್ಕೊಂಡು ಬಂದ್ರೆ ಮೆಟಬಾಲಿಸಮ್ ಬಹಳಷ್ಟು ಜನರದ್ದು ಸ್ಲೋ ಆಗಿದೆ. ಅದು ಯಾಕೆ ಸ್ಲೋ ಆಗಿದೆ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಡೆಸ್ಕ್ ಜಾಬ್ ಮಾಡ್ತಾರೆ, ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅಥವಾ ಏನೋ ಕೆಲಸವನ್ನ ಮೆಂಟಲ್ ವರ್ಕ್ ಜಾಸ್ತಿ ಇರುತ್ತೆ, ಫಿಸಿಕಲ್ ವರ್ಕ್ ಕಮ್ಮಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪ್ರೋಟೀನ್ ನ ಅಂಶ ಯಾಕೆ ಜಾಸ್ತಿ ಬೇಕು, ಯಾಕೆ ಪ್ರೋಟೀನ್ ಅನ್ನ ಮಾತಾಡ್ತಾರೆ ಅಂತ ಕೇಳ್ಬೋದು. ಓಕೆ, ಸೊ ಪಲ್ಲವಿ, ಇವಾಗ ಸಾಕಷ್ಟು ಜನ ಬಹಳಷ್ಟು ಬೇರೆ ಬೇರೆ ರೀತಿ ಡಯಟ್ಸ್ ಮಾಡ್ತಾರೆ. ಅಂದ್ರೆ ಇವಾಗ ಇಫ್ ಯು ಜಸ್ಟ್ ಆನ್ ಒನ್ ಕ್ಲಿಕ್ ಆನ್ ಗೂಗಲ್ ಆರ್ ಒನ್ ಕ್ಲಿಕ್ ಆನ್ ಚಾಟ್ GPT ಆರ್ ಗೂಗಲ್ ಜೆಮಿನೈ, ನಿಮಗೆ 1000 ರೀತಿ ಡಯಟ್ಸ್ ಸಿಗುತ್ತೆ. ಸೊ ಡಯಟ್ ಯಾಕೆ ಫೇಲ್ ಆಗುತ್ತೆ ಎಕ್ಸಾಕ್ಟ್ಲಿ? ಅಂದರೆ ಎಷ್ಟೊಂದು ಜನಕ್ಕೆ ವರ್ಕ್ ಆಗಲ್ಲ ಆ್ಯಂಡ್ ನಾ ಮಾಡ್ತಾನೇ ಇದ್ದೀನಿ, ಏನೂ ಆಗ್ತಾ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಯಾಕೆ ಹಂಗಾಗುತ್ತೆ? ಈಗ ಡಯಟ್ ಫೇಲ್ ಆಗೋದು ಬಹಳಷ್ಟು ರೀಸನ್ಗೆ. ಒಂದು, ನಾವು ಕಂಪ್ಲೀಟ್ ಆಗಿ ಕಾಪ್ಸ್ ಕಟ್ ಮಾಡ್ತಾರೆ ಒಬ್ರೊಬ್ರ ಮೆಟಬಾಲಿಸಮ್ ಬಹಳ ಸ್ಲೋ ಇರುತ್ತೆ, ಒಬ್ರೊಬ್ರು ಬರೀ ಪ್ರೋಟೀನ್ ಅಥವಾ ಬರೀ ಫ್ಯಾಟ್ ಅಂತ ಈ ತರದ ಫುಡ್ ಬೇರೆ ಬೇರೆ ಡಯಟ್ ಅನ್ನ ಟ್ರೈ ಮಾಡೋದಕ್ಕೆ ಹೋಗ್ತಾರೆ, ಬಾಡಿ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ, ಗಟ್ ಹೆಲ್ತ್ ಹಾಳಾಗಿರುತ್ತೆ. ಈ ರೀತಿ ಬೇರೆ 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 ರೀತಿಯಲ್ಲಿ ಡಯಟ್ ಅನ್ನ ಫಾಲೋ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಡಯಟ್ ವರ್ಕ್ ಆಗೋದಿಲ್ಲ. ಬಟ್ ಮೇನ್ಲಿ ಡಯಟ್ ವರ್ಕ್ ಆಗೋದು 4 ಪಿಲ್ಲರ್ ಮೇಲೆ. ನಾವು ನಮ್ಮ ಎಲ್ಲರ ಡಯಟ್ ನಲ್ಲೂ 4 ಪಿಲ್ಲರ್ ಕರೆಕ್ಟ್ ಆಗಿದ್ರೆ, ಈ 4 ಪಿಲ್ಲರ್ ಮೇಲೆ ಅಂದ್ರೆ ಅದೊಂಥರ ಫೌಂಡೇಶನ್ ಹಾಕದಾಗೆ, ಆ 4 ಪಿಲ್ಲರ್ ಸರಿ ಇದ್ರೆ ಅದರ ಮೇಲೆ ಡಯಟ್ ಮಾಡಿದ್ರೆ ಖಂಡಿತವಾಗ್ಲೂ ಡಯಟ್ ವರ್ಕ್ ಆಗುತ್ತೆ. ಯಾವುದು ಆ 4 ಪಿಲ್ಲರು? ಮೊದಲನೇದಾಗಿ ನಮ್ ನಿದ್ದೆ. ನಿದ್ದೆ ಬಹಳ ಇಂಪಾರ್ಟೆಂಟ್. ನಿದ್ದೆ ಕರೆಕ್ಟ್ ಆಗಿರ್ಬೇಕು. ಎರಡನೇದು ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಮ್ಯಾನೇಜ್ ಮಾಡೋದು ಗೊತ್ತಿರಬೇಕು. ಯಾವ ರೀತಿ ಸ್ಟ್ರೆಸ್ ಅನ್ನೋದು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು, ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅದು ಗೊತ್ತಿರಬೇಕು. ಮೂರನೇದು ನಮ್ಮ ಆಕ್ಟಿವಿಟಿ ಲೆವೆಲ್ ಚೆನ್ನಾಗಿರ್ಬೇಕಾಗುತ್ತೆ. ಆಕ್ಟಿವಿಟೀಸ್ ಇಲ್ಲದೆ ಇದ್ರೆ ನೀವು ಯಾವ ಡಯಟ್ ಮಾಡಿದ್ರು ಕೂಡ ಆ ಡಯಟ್ ಸಸ್ಟೈನೇಬಲ್ ಆಗಿರೋದಿಲ್ಲ. ಇನ್ನು 4ನೇದು ನಮ್ಮ ತಿನ್ನುವಂತ ಆಹಾರ. ಇಲ್ಲಿ ನಾನು ಇಷ್ಟು ಮಾತಾಡಿದಾಗ್ಲೂ 4ನೇದ್ರಲ್ಲಿ ನಿಮ್ಗೆ ಆಹಾರ ಅಂತ ಹೇಳಿದೆ. ಮೊದಲು 3 ಹೇಳಿರೋದು ಕೂಡ ನಿಮ್ಮ ತಿನ್ನುವ ಆಹಾರಕ್ಕೆ ಸಂಬಂಧಪಟ್ಟಿರೋದು ಅಲ್ಲ. ಹಾಗಾಗಿ ಈ 4 ಪಿಲ್ಲರ್ ಸರಿಯಾಗಿದ್ರೆ ಖಂಡಿತವಾಗ್ಲೂ ಡಯಟ್ ಅಥವಾ ವೇಟ್ ಮ್ಯಾನೇಜ್ಮೆಂಟ್ ಇಟ್ಸ್ ಈಸಿ ಆಗುತ್ತೆ. ಆಲ್ರೆಡಿ ಹೇಳಿದೆ ನಾನು, ಡಯಟ್ ಫೇಲ್ ಆಗುತ್ತೆ ಸುಮಾರು ಜನಕ್ಕೆ ಅಂತ. ಸೊ ನಿಮ್ಮ ಹತ್ರ ಐ ಥಿಂಕ್ ಬಹುಶಃ ತುಂಬ ಕೇಸಸ್ ಬಂದಿರುತ್ತೆ ಡಯಟ್ ಫೇಲ್ ಆಗಿರೋವಂಥದ್ದು. ಅವರೆಲ್ಲೆಲ್ಲೋ ಪಾಪ ಯಾವ್ಯಾವುದೋ ಏನೇನೋ ಟ್ರೈ ಮಾಡಿ ಯಾವುದೂ ಆಗದಲ್ಲೇ ನಿಮ್ಮ ಹತ್ರ ಬಂದಿರೋ ಅಂಥದ್ದು ಇರುತ್ತೆ. ಆ್ಯಂಡ್ ದೋಸ್ ಆರ್ ಕಾಂಪ್ಲಿಕೇಟೆಡ್ ಕೇಸಸ್ ಆಲ್ಸೋ. ಐ ಥಿಂಕ್ ಆಡಿಯನ್ಸ್ಗೆ ನೀವು 1-2 ಎಕ್ಸಾಂಪಲ್ ಹೇಳಿದ್ರೆ ಈ ಥರದ್ದು ಕೇಸಸ್ದು ಅವಾಗ ಒಂದಷ್ಟು ಹೆಲ್ಪ್ ಆಗುತ್ತೆ. ಖಂಡಿತ. ನನ್ನ ಹತ್ರ ಒಂದು ಪೇಷಂಟ್, ಅವರು ಶೀಸ್ ಫ್ರಮ್ ಮೆಲ್ಬರ್ನ್. ತುಂಬ ಡಯಟನ್ನು ಟ್ರೈ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ಲೈಕ್ ಅವ್ರ
ನನ್ನ ಕಾಲ್ ಮಾಡಿದಾಗ ಕನ್ಸಲ್ಟೇಷನ್ಗಿಂತ ಮುಂಚೆ ಕಾಲ್ ತೊಗೊಂಡಾಗಲೇ ಮೊದಲು ಹೇಳಿರೋದು, ನಾನು ಕೀಟೋ ಡಯಟ್ ಮಾಡಿದ್ದೆ ಒಂದು ಸ್ವಲ್ಪ ಟೈಮು, ಆಮೇಲೆ ನಾನು ಮೆಡಿಟೇರಿಯನ್ ಡಯಟ್ ಮಾಡಿದ್ದೀನಿ, ಈ ಥರ ಬೇರೆ ಬೇರೆ ಡಯಟನ್ನೆಲ್ಲ ಎಕ್ಸಾಂಪಲ್ ಕೊಟ್ಬಿಟ್ಟು ಅದೆಲ್ಲ ಮಾಡಿನೂ ನನ್ನ ವೆಯ್ಟನ್ನು ಸಸ್ಟೈನ್ ಮಾಡೋದಕ್ಕಾಗಿಲ್ಲ. ಇನ್ನು ನಿಮ್ಮ ಡಯಟಲ್ಲಿ ನಾನು ಹೇಗೆ ವೆಯ್ಟ್ ಕಡಿಮೆ ಮಾಡ್ಕೋಬಹುದು, ಅದು ಹೆಂಗೆ ಕಡಿಮೆ ಮಾಡೋದಕ್ಕಾಗುತ್ತೆ, ನೀವೇನಂತ ಡಯಟ್ ಕೊಡ್ತೀರಾ ಇರೋಂಥದ್ದು ಅಂತಾನೆ ಹೇಳಿದ್ರು. ನಾನು ಹೇಳಿದೆ, ನಿಮ್ಮ ಇಷ್ಟು ಡಯಟ್ ಅನ್ನ ನೀವು ಎಲ್ಲಿಂದ ತಗೊಂಡ್ ಮಾಡಿದ್ದೀರಿ? ನಾನು ಗೂಗಲಿಂದ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ಈ ಡಯಟ್ಗಳನ್ನ ತಗೊಂಡು ಮಾಡಿದ್ದೀನಿ. ಓಕೆ, ನಿಮ್ಮ ಬಾಡಿ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಹೇಗೆ ನಿಮ್ಮ ಬಾಡಿ ಅದನ್ನ ಕೋಆಪರೇಟ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಇತ್ತಾ? ಹಾಗಂದ್ರೆ ಏನು, ನಾನು ಏನು ಕೊಡ್ತೀನಿ ಅದು ನನ್ನ ಬಾಡಿಗೆ ಮೆಟಬಲೈಸ್ ಆಗೋದಲ್ವಾ ಅಂತ, ನಿಮ್ಮ ಮೆಟಬಾಲಿಸಮ್ ಹೇಗಿದೆ ಅಂತ ಗೊತ್ತಿದೆಯಾ? ಅದ್ರ ಬಗ್ಗೆ ಅವ್ರಿಗೇನು ಐಡಿಯಾ ಇರಲಿಲ್ಲ. ಆಮೇಲೆ ನಾನು ಅವರನ್ನ ಕಂಪ್ಲೀಟಾಗಿ ಕನ್ಸಲ್ಟೇಷನ್ ತಗೊಂಡು ಅವರ ಕಂಪ್ಲೀಟ್ ಹೆಲ್ತನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ದೆನ್ ಶಿ ಅಂಡರ್ಸ್ಟುಡ್ ತನ್ನ ಬಾಡಿ ಒಳಗೆ ಏನೇನು ಸಮಸ್ಯೆಗಳು ಇದೆ, ಯಾಕೆ ನನಗೆ ಈ ಡಯಟ್ಗಳು ವರ್ಕ್ ಆಗಿಲ್ಲ ಅಂತ. ಅದಾದ್ಮೇಲೆ ನಾನು ಅವ್ರಿಗೆ ಒಂದು ಡಯಟ್ ಮಾಡಿಕೊಟ್ಟೆ. ಆ ಡಯಟ್ ಅನ್ನ ಅವ್ರು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಶಿ ವಾಸ್ ಆಕ್ಚುಲಿ ಸ್ಕೆಪ್ಟಿಕಲ್, ಲೈಕ್ ನನ್ಗೆ ಈ ಡಯಟ್ ವರ್ಕ್ ಆಗುತ್ತೋ ಇಲ್ವೋ, ಇಷ್ಟೊಂದು ತಿನ್ನಕ್ಕೆ ಕೊಟ್ಟಿದ್ದಾರೆ, ನನಗಿದು ವರ್ಕ್ ಆಗದೆ ನಾನು ಅವಾಗ ಎಷ್ಟು ಕಮ್ಮಿ ತಿಂದ್ರೂ ನಂಗೆ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ, ಇಷ್ಟು ತಿನ್ನಿಸಿ ನನಗೆ ಇವ್ರು ಹೆಂಗೆ ವೆಯ್ಟ್ ಕಮ್ಮಿ ಮಾಡ್ತಾರೆ ಅಂತ ಡಯಟ್ ಕೊಟ್ಟಾಗ, ಡಯಟ್ ಕೊಟ್ಟ ಮೇಲೆ ನಾನು ಅವ್ರ ಹತ್ರ ಒಂದು ಕನ್ಸಲ್ಟೇಷನ್ ಕೂತ್ಕೊಂತೀನಿ. ಆಗ ಅವ್ರು ಮೊದಲು ಕೇಳಿರೋ ಪ್ರಶ್ನೆನೇ ಅದೇ ಆಗಿತ್ತು. ಆದ್ರೆ ನಾನೇನು ಹೇಳಿದೆ, ನೀವು ನನ್ನನ್ನು ಯು ಶುಡ್ ಬಿಲೀವ್ ಮೀ, ನೀವು ಇದನ್ನ ಫಾಲೋ ಮಾಡಿ, ಆ್ಯಂಡ್ ಇನ್ ಬಿಟ್ವೀನ್ ಐ ಆಮ್ ದೇರ್, ನಿಮ್ಗೆ ನಾನು ಇದ್ದೀನಿ, ನಾನು ಗೈಡ್ ಮಾಡೋದಕ್ಕೆ, ಏನು ಮಾಡಬೇಕು ಏನು ಮಾಡಬಾರ್ದು ಏನು ಚೇಂಜ್ ಮಾಡಬೇಕು ಅದಕ್ಕೆ ನಾನು ಇದ್ದೀನಿ, ಸೊ ನೀವು ಇದನ್ನು ಫಾಲೋ ಮಾಡಿ ಅಂತ. ಶಿ ಕುಡ್ ಈಸಿಲಿ ಶೆಡ್ 5 kg ವೆಯ್ಟ್ ವಿದಿನ್ ಅ ಮಂತ್. ಈಸಿಯಾಗಿ 5 kg ಇನ್ನ ಹೆಲ್ದಿ ವೇ. ಎಲ್ಲೂ ಕೂಡ ಅವರ ಎನರ್ಜಿ ಲಾಸ್ ಆಗಿಲ್ಲ, ಎಲ್ಲೂ ಕೂಡ ಅವರಿಗೆ ಫಟೀಗ್ ಅನ್ಸಿಲ್ಲ, ಸುಸ್ತು ಅನ್ಸ್ತಿರ್ಲಿಲ್ಲ, ಎಲ್ಲೂ ಕೂಡ ನಾನು ಕಷ್ಟಪಟ್ಟು ಡಯಟ್ ಮಾಡ್ತಿದ್ದೀನಿ ಅನ್ಸಿರ್ಲಿಲ್ಲ, ಎಲ್ಲೂ ಕೂಡ ಕುಕಿಂಗ್ ಮಾಡ್ಕೊಳ್ಳೋದು ಕಷ್ಟ ಅನ್ಸಿರ್ಲಿಲ್ಲ. ನಾವು ಸೀಸ್ನಲಿ ರೀಜ್ನಲಿ ಏನ್ ತಿಂತೀವಿ ಆ ಥರದ ಆಹಾರವನ್ನ ಆಸ್ ಎ ಇಂಡಿಯನ್ ನಾವು ಯಾವ ಥರದ ಫುಡ್ಡನ್ನು ಫಾಲೋ ಮಾಡ್ತೀವಿ ಹಾಗೆ ಅವ್ರಿಗೆ ಫುಡ್ಡನ್ನು ಕೊಟ್ಟಿದ್ದೆ. ಅದನ್ನು ನೀಟಾಗಿ ಫಾಲೋ ಮಾಡಿದ್ರು. 5 kg ಅವ್ರು ಅಷ್ಟೆಲ್ಲ ಮಾಡಿ ಕೂಡ 3 ತಿಂಗಳಲ್ಲಿ 5 kg ಕಡಿಮೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅವರಿಗೆ. ಇದರಲ್ಲಿ 1 ತಿಂಗಳಲ್ಲಿ ಕಡಿಮೆ ಮಾಡ್ಕೊಂಡಿದ್ರು. ಆವಾಗ ಅವ್ರಿಗೆ ಅರ್ಥ ಆಗಿದ್ದು ನಾನು ತಪ್ಪಿದ್ದೆ ಅಂತ. ಅಂದರೆ ಯಾಕೆ ಯಾವ ಫ್ಯಾಟ್ ಡಯಟ್ಗಳನ್ನು ನೀವು ಫಾಲೋ ಮಾಡುವಾಗ ನಿಮಗೆ ನಿಮ್ಮ ಬಾಡಿಯ ಬಗ್ಗೆಯೇ ಗೊತ್ತಿಲ್ಲದೆ ನೀವು ಅದನ್ನು ಫಾಲೋ ಮಾಡಿದ್ರೆ ಅದು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡೋದೇ ಜಾಸ್ತಿ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಿಮ್ಮ ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ. ಯಾವುದೋ ಫ್ಯಾಟ್ ಡಯಟ್ ಫಾಲೋ ಮಾಡ್ತಿರ್ತೀರಾ, ಎನರ್ಜಿ ಕಂಪ್ಲೀಟಾಗಿ ಕ್ರ್ಯಾಶ್ ಆಗುತ್ತೆ. 1-2 ದಿವಸ ಡಯಟ್ ಮಾಡುವಾಗ 3ನೇ ದಿವಸ ಎದ್ದು ಕೆಲಸ ಮಾಡೋದಕ್ಕೂ ಎನರ್ಜಿ ಇರೋದಿಲ್ಲ. ಆಮೇಲೆ ಮೈಂಡ್ ವರ್ಕ್ ಆಗೋದಿಲ್ಲ, ಕಾಗ್ನಿಟಿವ್ ಫಂಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಕೆಲಸ ಮಾಡೋರು ಅಥವಾ ವರ್ಕಿಂಗ್ ಅಲ್ಲಿ ಇದ್ರೆ ಅವರಿಗೆ ಕೆಲಸಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಅಥವಾ ಡಿಸಿಷನ್ಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ, ಬೇಗ ಎಲ್ಲೋ ಹೋಗ್ಬೇಕು, ಆ ಎನರ್ಜಿ ಸಾಕಾಗೋದಿಲ್ಲ. ಈ ತರದ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅದು ನೀವು ಕೌಂಟ್ ಮಾಡಿದಾಗ ಡಯಟ್ ಅನ್ನ ಕರೆಕ್ಟ್ ಆಗಿ ನಿಮ್ಮ ಹೆಲ್ತ್ ಸರಿಯಾಗಿ ಫಾಲೋ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್. ಓಕೆ, ಫ್ಯಾಂಟಾಸ್ಟಿಕ್. ಸೊ ಇವಾಗ ನೀವು ಆಲ್ರೆಡಿ ಪಿಲ್ಲರ್ಸ್ ಅಂತ ಹೇಳಿದ್ದೀರಾ. ಸೊ ಫಸ್ಟ್ ಪಿಲ್ಲರ್ ಬಗ್ಗೆ ಮಾತಾಡೋಣ. ಸೊ ಸ್ಲೀಪ್ ಎಷ್ಟು ಮುಖ್ಯ ಒಬ್ಬ ವ್ಯಕ್ತಿಗೆ, ಅವರು ಓವರ್ ಆಲ್ ಹೆಲ್ತ್ಗೆ ಅಥವಾ ವೆಯ್ಟ್ ಲಾಸ್ಗೆ ಅಥವಾ ಡಯಟ್ಗೂ ಕೂಡ ಏನ್ ಹೇಳ್ತೀರಾ ಸ್ಲೀಪ್ ಬಗ್ಗೆ? ನಿದ್ದೆ ನಮ್ಮ ಕಂಪ್ಲೀಟ್ ಬಾಡಿಯನ್ನ ಕಂಟ್ರೋಲ್ ಮಾಡುತ್ತೆ. ನಾವು ಸಿರ್ಕಾಡಿಯನ್ ರಿದಮ್ ಅಂತ ಹೇಳ್ತೀವಿ, ಸೂರ್ಯನ ಜೊತೆಗೆ ಎದ್ದು ಸೂರ್ಯನ ಜೊತೆಗೆ ಮುಳುಗುವಂತ ಒಂದು ರಿದಮ್ ನಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ನಾವು ನಿದ್ದೆನ ಇಂಪಾರ್ಟೆಂಟ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಇಡೀ ಬಾಡಿ ಫಂಕ್ಷನ್ ಹಾಳಾಗ್ತಾ ಹೋಗುತ್ತೆ. ಹೇಗೆ ಹಾಳಾಗುತ್ತೆ? ನಮ್ಮ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ, ಹಾರ್ಮೋನ್ ಫಂಕ್ಷನ್ ವ್ಯತ್ಯಾಸ ಆಗುತ್ತೆ, ಹೊಟ್ಟೆಯ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಗಟ್ ಹೆಲ್ತ್ ತುಂಬಾ ಹಾಳಾಗುತ್ತೆ. ಅಸಿಡಿಟಿ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಅಥವಾ ಇಂಡೈಜೆಷನ್ ಇರಬಹುದು, ಕಾನ್ಸ್ಟಿಪೇಷನ್ ಇರಬಹುದು, ಈ ತರದ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಸಮಸ್ಯೆಗಳು ಬರಲಿಲ್ಲ ಅಂತಂದ್ರೆ ಮೂಡ್ ಇರಿಟೇಷನ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ತುಂಬಾ ಸ್ಟ್ರೆಸ್ಫುಲ್ ಅನ್ಸುತ್ತೆ, ಈ ತರದ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿದ್ದೆ ಕರೆಕ್ಟ್ ಆದಾಗ ಮತ್ತೆ ನೈಟ್ ಟೈಮಲ್ಲೇ ನಮ್ಮ ಬಾಡಿಯ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ ಅಥವಾ ನಿದ್ದೆಯಲ್ಲೇ ನಮ್ಮ ಫ್ಯಾಟ್
ಬರ್ನಿಂಗ್ ಪ್ರೋಸೆಸ್ ಆಗುವಂಥದ್ದು. ನಾವು ನಿದ್ದೆನೇ ಮಾಡಲಿಲ್ಲ ಅಥವಾ ನಿದ್ದೆ ತುಂಬ ಕಮ್ಮಿ ಮಾಡಿದ್ವಿ ಅಂದರೆ ಫ್ಯಾಟ್ ಬರ್ನಿಂಗ್ ಆಗೋದಿಲ್ಲ. ಸೊ ಇದು ಕೂಡ ಒಂದು ಕಾರಣ. ಇವೆಲ್ಲ ಕಾರಣಗಳನ್ನ ಇಟ್ಕೊಂಡಾಗ ನಾವು ನಿದ್ದೆಯನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಕರೆಕ್ಟು ಟೈಮ್ಗೆ ಅಂದರೆ 7 to 8 hours ನಿದ್ದೆ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ. ನಿದ್ದೆ ನಾವು ಹತ್ರ 10:30 11 ಗಂಟೆ ಅಷ್ಟರಲ್ಲಿ ನಾವು ಮಲಗಬೇಕು ಅನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು. ಮತ್ತು ಬೆಳಿಗ್ಗೆ ಸೂರ್ಯೋದಯದ ಜೊತೆಗೆ ನಾವೇ ಎದ್ದು ನಮ್ಮ ಕೆಲಸನ ಶುರು ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ನಿದ್ದೆನ ತುಂಬ ಒಂದು ಸ್ಟ್ರೆಚ್ ನಿದ್ದೆ ಅಂದರೆ ನಾನು ರಾತ್ರಿ ಕಮ್ಮಿ ನಿದ್ದೆ ಮಾಡಿದ್ದೀನಿ, ಮಧ್ಯಾಹ್ನ ನಿದ್ದೆ ಮಾಡ್ತೀನಿ, ಅದು ನಿದ್ದೆ ಅಲ್ಲ. ನಿದ್ದೆ ಒಂದು ಸ್ಟ್ರೆಚ್ ನಿದ್ದೆ ಮಾಡಬೇಕಾಗುತ್ತೆ. ಆ ನಿದ್ದೆಗ ಏನು REM ಏನಂತ ಕರಿತೀವಿ ನಾವು, ಎಲ್ಲ ಸೈಕಲ್ಗಳು ಕಂಪ್ಲೀಟ್ ಆಗಬೇಕಾಗುತ್ತೆ. ಆಗ ನಿದ್ದೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನನ್ನ ಒಬ್ಬರು ಪೇಷಂಟು ತುಂಬ ಗಟ್ ಹೆಲ್ತ್ ಅಂದರೆ ಭಾಳ ಗಟ್ ಹೆಲ್ತ್ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಅಂದರೆ ನನಗೆ ಅವರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಿರಲಿಲ್ಲ. ಹತ್ರ ಒಂದು 20 ವರ್ಷ ಮೇ ಬಿ ಅವರು ಬೆಂಗಳೂರಲ್ಲಿರುವಂಥ ಎಲ್ಲ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟನ್ನು ಮೀಟ್ ಮಾಡಿದ್ದಾರೆ. ಅಷ್ಟು ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದಾರೆ. ನನ್ನ ಹತ್ರ ಅವ್ರು ಫಸ್ಟ್ ಕನ್ಸಲ್ಟೇಷನ್ ಕೂತ್ಕೊಂಡಾಗ ಎಲ್ಲ ರಿಪೋರ್ಟ್ಗಳನ್ನು ಶೇರ್ ಮಾಡಿದರು. ಹತ್ರ ಒಂದು ದೊಡ್ಡ ಫೈಲ್ ಆಗುವಷ್ಟು ರಿಪೋರ್ಟನ್ನು ಚೆಕ್ ಮಾಡಿದ್ದೆ ನಾನು. ಎಲ್ಲ ರಿಪೋರ್ಟಲ್ಲೂ ಯಾವುದೇ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೆ ಅವರಿಗೆ ತಿಂದ ತಕ್ಷಣ ಕಂಫರ್ಟ್ ಶುರು ಆಗೋದು, ಆಮೇಲೆ ಇಡೀ ದಿನ ವ್ಯತ್ಯಾಸ ಆಗೋದು, ಅದ್ರ ಜೊತೆಗೆ ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಯಿತು. ಯಾಕಂದರೆ ಹೊಟ್ಟೆ ಹಾಳಾಗಿದೆ, ಹೊಟ್ಟೆ ಜೊತೆಗೆ ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಯಿತು. ಆಂಗ್ಸೈಟಿಯಿಂದ ಅವರು ವರ್ಕಲ್ಲಿ ತೊಂದರೆ ಕಾಣಿಸ್ಕೊಳ್ಳೋಕೆ ಶುರುವಾಯಿತು, ಅವ್ರ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತಾ ಹೋಯಿತು. ಈ ಥರ ಅನೇಕ ಸಮಸ್ಯೆಗಳು. ಮತ್ತು ಅದ್ರ ಜೊತೆಗೆ ಅವರಿಗೆ ಪ್ರತಿದಿನ ಹಿ ವಾಸ್ ಫೀಲಿಂಗ್ ಲೈಕ್ ನಾನು ಚೆನ್ನಾಗಿಲ್ಲ, ಆ ಫೀಲ್ ಬಂದ್ಬಿಟ್ಟಿತ್ತು. ಅನ್ಈಸಿ, ವೆಯ್ಟ್ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು. ಇದ್ರ ಜೊತೆಗೆ ವೆಯ್ಟ್ ಅಂದ್ರೆ ಇದ್ದಕ್ಕಿದ್ದಾಗೆ ವೆಯ್ಟ್ ಕಂಪ್ಲೀಟ್ ಆಗಿ ಇಳಿದು ಹೋಗ್ಬಿಟ್ಟಿತ್ತು. ಅಷ್ಟು ವರ್ಷದಲ್ಲಿ ವೆಯ್ಟನ್ನ ಚೂರು ಜಾಸ್ತಿ ಮಾಡ್ಕೊಳಕ್ಕೂ ಆಗಿರ್ಲಿಲ್ಲ. ಸೊ ಹಿ ವಾಸ್ ಅ ಕಾರ್ಪೊರೇಟ್ ಎಂಪ್ಲಾಯ್. ಟ್ರಾವೆಲಿಂಗ್ ಕೂಡ ಜಾಸ್ತಿ ಇರ್ತಿತ್ತು. ಇದೆಲ್ಲದರ ಮಧ್ಯೆ ಮ್ಯಾನೇಜ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂಥ ಒಬ್ಬ ಪೇಷಂಟ್ ಬಂದು ಕೂತಾಗ ನಾನು ಕಂಪ್ಲೀಟ್ ಆಗಿ ಅವ್ರದ್ದು ಮೆಡಿಕಲ್ ರಿಪೋರ್ಟ್ ಅಸೆಸ್ ಮಾಡಿದೆ. ಐ ಟುಕ್ ಅ ಕನ್ಸಲ್ಟೇಷನ್. ಆಗ ನನಗೆ ಗೊತ್ತಾಗಿದ್ದು ತುಂಬ ಕಮ್ಮಿ ನಿದ್ದೆ ಮಾಡ್ತಾರೆ. ಅಂದರೆ ರಾತ್ರಿ ನಿದ್ದೆನೇ ಬರೋದಿಲ್ಲ ಅವ್ರಿಗೆ. ನೀವು ಸ್ಲೀಪ್ ಅಪ್ನಿಯಾ ಕೇಸ್ಗಳನ್ನ ಕೇಳಿರ್ಬೋದು. ಆ ರೀತಿಯ ಒಂದು ಕೇಸ್ ಇದು. ರಾತ್ರಿ ನಿದ್ದೆನೇ ಬರೋದಿಲ್ಲ. ಹಗಲಲ್ಲಿ ತುಂಬಾ ಡ್ರೌಸಿ, ತುಂಬಾ ಎನರ್ಜಿ ಕಡಿಮೆ ಇದ್ದ ಫೀಲ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಾಳಾಗ್ತಾ ಇತ್ತು. ಸೊ ಯಾವಾಗ ನಿದ್ದೆಯನ್ನ ಫಿಕ್ಸ್ ಮಾಡಿ ಹೊಟ್ಟೆಗೆ ಬೇಕಾಗಿರುವಂತ, ಹೊಟ್ಟೆಯನ್ನ ಸೂದ್ ಮಾಡುವಂತ ಅಥವಾ ಅದನ್ನ ಕೇರ್ ತಗೊಳ್ಳುವಂತ ಡಯಟ್ ಅನ್ನ ಮಾಡಿಕೊಟ್ನೋ ಆಗ ಅವರಿಗೆ ಆಟೋಮ್ಯಾಟಿಕಲಿ ವೆಯ್ಟ್ ಕೂಡ ಇನ್ಕ್ರೀಸ್ ಆಯಿತು. ಅವ್ರ ನಿದ್ದೆ ಪ್ರಾಬ್ಲಮ್ ಸಾಲ್ವ್ ಆಯಿತು, ಎನರ್ಜಿ ಇನ್ಕ್ರೀಸ್ ಆಯಿತು, ಆ್ಯಂಡ್ ಪ್ರೊಡಕ್ಟಿವಿಟಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮರಿತಾ ಇದ್ರು. ಅವಾಗ ಮರಿತಾ ಇದ್ರು. ಆ ಮರವು ಕಡಿಮೆ ಆಯಿತು. ಮತ್ತು ಆಂಗ್ಸೈಟಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ಆಂಗ್ಸೈಟಿ ಮೆಡಿಕೇಶನ್ ತಗೊಳ್ತಾ ಇದ್ದವರು ಮೆಡಿಕೇಶನ್ನ ನಿಲ್ಲಿಸಿದ್ರು. ಸೊ ಇದು ಓವರ್ ಆಲ್ ಆಗಿ 20 ವರ್ಷ ಅಷ್ಟು ಮೆಡಿಸಿನ್ಗಳನ್ನ ತಗೊಂಡ್ರು, ಅಷ್ಟು ಡಾಕ್ಟರ್ ಹತ್ರ ಹೋದ್ರೂ ಆಗದೆ ಇದ್ದಿದ್ದು ಒಂದು ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಂತಿದ್ದ ಹಾಗೇನೆ ಸರಿ ಹೋಯ್ತು. ಸೊ ಈ ಥರದ ಅನೇಕ ಕೇಸ್ಗಳು ಬರ್ತವೆ. ಸೊ ಇನ್ನೊಂದು ಟ್ರಿಕ್ಕಿ ಸಿಚುಯೇಷನ್ ಸಾಕಷ್ಟು ಜನಕ್ಕೆ ಇರುತ್ತೆ. ಅಂದರೆ ಈಗ ಪಾಪ ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ರೈಟರ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಕ್ರಿಯೇಟಿವ್ ವರ್ಕ್ ಮಾಡೋವಂಥವ್ರು ಇರ್ಬೋದು, ಅಥವಾ ಅವ್ರದ್ದೇ ಕೆಲಸ ಅವ್ರದ್ದೇ ತುಂಬ ಸ್ಟ್ರೆಸ್ಫುಲ್ ಆಗಿರೋವಂಥದ್ದು ಇರ್ಬೋದು. ಅವ್ರಿಗೆ ಟೈಮ್ ಸಿಗೋದೇ 4 to 5 hours, ಅಥವಾ ಅವ್ರ ಶಿಫ್ಟ್ ವೈಸ್ ಅಲ್ಲಿ ಆಲ್ರೆಡಿ ನಾ ಹೇಳಿದಾಗೆ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಮಲಗೋಕೆ ಸಾಧ್ಯ ಆಗೋದೇ 2 ಗಂಟೆವರೆಗೂ ಅಂತ ಆಗುತ್ತೆ. ಅಥವಾ ಇನ್ಯಾರೋ UPSC ಆಸ್ಪಿರೆಂಟ್ ಇರ್ಬೋದು, ಅಥವಾ ಇನ್ಯಾರೋ ಸ್ಟೂಡೆಂಟ್ ಇರ್ಬೋದು, ಅಥವಾ ಸ್ಟೂಡೆಂಟ್ ವರ್ಕ್ ಮಾಡ್ತಾ ಇದ್ದು ಕೂಡ ಇನ್ಯಾವುದೋ ಎಕ್ಸಾಮ್ಗೆ ಓದೋದಿರ್ಬೋದು. ಮಧ್ಯರಾತ್ರಿ 2 ಗಂಟೆಗೆ ಮಲಗಿ ಬೆಳಗ್ಗೆ ನಾನೊಂದು 8 ಗಂಟೆಗೆ ಹೇಳ್ತೀನಿ, ಅಥವಾ ನಾನೊಂದು 11 ಗಂಟೆಗೆ ಹೇಳ್ತೀನಿ, ಈ ಥರ ಎಲ್ಲ ಏನೇನೋ. ಸೊ ಇವರು ಹೇಗೆ ಮ್ಯಾನೇಜ್ ಮಾಡಬೇಕು, ಅಥವಾ ಅವ್ರು ಏನು ಪ್ಲಾನ್ ಮಾಡ್ಕೋಬೇಕು? ಈಗ ನೀವು ರಾತ್ರಿ 2 ಗಂಟೆ ತನಕ ಕೆಲಸ ಮಾಡೋದನ್ನ ನೀವು ಹಗಲಿಗೆ ಶಿಫ್ಟ್ ಮಾಡ್ಕೊಳ್ಳೋ ಹಾಗಿದ್ರೆ ಹಗಲಿಗೆ ಅದನ್ನ ಕೆಲಸ ಇಟ್ಕೊಳ್ಳಿ, ರಾತ್ರಿ ಮಲ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲು ಹೇಳೋದು ಅದನ್ನೇ, ರಾತ್ರಿ ಕೆಲಸವನ್ನ ಹಾಗೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಹಾಗಾಗಿಲ್ಲ ಅಂತಂದ್ರೆ somehow you have to complete your 7 hours sleep. 7 ಗಂಟೆ ನಿದ್ದೆನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದನ್ನ ಮಾಡಿ. ಇನ್ನು ನಿಮ್ಮ ಈ ತರದ ಗೋಲ್ಗಳೇನಿದೆ, ಇದು ಶಾರ್ಟ್ ಟೈಮ್ ಆದ್ರೆ ನೀವು ಅದಕ್ಕೆ ಅಪ್ರೋಚ್ ಮಾಡಿ. ಯಾವುದು ನಿಮ್ಮ ಕೆಲಸ ನಿಮ್ಗೆ ಆ ತರದ ಏನು ನಿದ್ದೆಯನ್ನ ಡಿಸ್ಟರ್ಬ್ ಮಾಡುವಂತ ಕೆಲಸ ಅಥವಾ ನಿಮ್ಮ ಗೋಲ್ ನಿಮ್ಗೆ ಶಾರ್ಟ್ ಟೈಮ್ ಇರೋದಾದ್ರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಾಗೆ ಯಾವುದೋ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಾ ಅಂದ್ರೆ ಅದು ಶಾರ್ಟ್ ಟೈಮ್. ಅದಾದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲೋ ಕಾಂಪನ್ಸೇಟ್ ಮಾಡ್ಕೋಬೇಕು, ಸ್ವಲ್ಪ ಟೈಮ್ ಹೆಲ್ತ್ ಹಾಳಾಗುತ್ತೆ, ಆಮೇಲೆ ಅದನ್ನ ಟ್ರ್ಯಾಕ್ ತಂದ್ಕೋಬಹುದು ಅಂತ ಹೇಳ್ಬಹುದು. ಬಟ್ ನೀವು ಅದೇ ನಿಮ್ಮ ಕೆಲಸ ನಿಮ್ ರೀತಿನೇ ಅದು ಅಂತ ಅಂದ್ರೆ ಯು ವಿಲ್ ಎಂಡ್ ಅಪ್ ಇನ್ ದ ಹಾಸ್ಪಿಟಲ್. ನಿಮ್ಗೆ ಹಾಸ್ಪಿಟಲ್ ಓಕೆ ಅಂದ್ರೆ ನೀವು ಆ ಲೈಫ್ ಸ್ಟೈಲ್ ಅನ್ನ ತಗೊಳ್ಳಿ.
ಇಲ್ಲ ಅಂತಂದ್ರೆ ನೀವು ಡೆಫಿನೆಟ್ಲಿ ಆ ಲೈಫ್ ಸ್ಟೈಲನ್ನು ರಿಜೆಕ್ಟ್ ಮಾಡಿ ನಿಮಗೆ ನಿಮ್ಮ ಆರೋಗ್ಯ ಮುಖ್ಯವಾಗಿ ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂಥ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲದೆ ಇದ್ರೆ ನೀವು ಏನೇ ದುಡಿರಿ ಏನೇ ಮಾಡಿ ಕೊನೆಗೆ ಎಂಡ್ ಆಫ್ ದ ಡೇ ಯು ವಿಲ್ ಸ್ಪೆಂಡ್ ಇಟ್ ಇನ್ ದ ಹಾಸ್ಪಿಟಲ್. ಸ್ಲೀಪ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಇವಾಗ ಪಿಲ್ಲರ್ ನಂಬರ್ 2 ಸ್ಟ್ರೆಸ್ ಆ್ಯಂಡ್ ಕಾರ್ಟಿಸಾಲ್, ಇದ್ರ ಬಗ್ಗೆ ಹೇಳಿ. ಸ್ಟ್ರೆಸ್ಸು ನಮಗೆ ಗೊತ್ತೇ ಇಲ್ಲದೆ ನಮ್ಮನ್ನ ಹಾಳು ಮಾಡುವಂತಹ ಒಂದು ಸಮಸ್ಯೆ. ತುಂಬಾ ಜನಕ್ಕೆ ನನಗೆ ಸ್ಟ್ರೆಸ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಎಕ್ಸಾಕ್ಟ್ಲಿ. ಮೇಜರ್ ಆಗಿ ಗೊತ್ತಿದ್ದು ಸ್ಟ್ರೆಸ್ ಇರೋರು ಬಹಳ ಕಮ್ಮಿ ಜನ. ಅಂದ್ರೆ ನಂಗೆ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಆಗ್ತಿದೆ ಅನ್ನೋ ಒಂದು ಅದರ ಅರ್ಥನೂ ಗೊತ್ತಿರೋದಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನಂಗೆ ಏನೋ ಆಗ್ತಿದೆ ಹೀಗ್ ಅಂತಾರೆ, ಬಟ್ ಅವರಿಗೆ ಆಂಗ್ಸೈಟಿ ಇದೆ ಅನ್ನೋದೇ ಗೊತ್ತಿರೋದಿಲ್ಲ, ಅಥವಾ ಸ್ಟ್ರೆಸ್ ಅಲ್ಲಿ ಇದಾರೆ ಅನ್ನೋದು ಗೊತ್ತಿರೋದಿಲ್ಲ. ಸ್ಟ್ರೆಸ್ಸಿಗೆ ರೀಸನ್, ಕೆಲವರಿಗೆ ರೀಸನ್ನೇ ಬೇಕಿರೋದಿಲ್ಲ. ನನಗೆ ಇತ್ತೀಚೆಗೆ ಬಂದಿರುವಂಥ ಒಂದು ಪೇಷಂಟು, ಅವರಿಗೆ ಸ್ಟ್ರೆಸ್ ಪ್ರತಿ ದಿವಸ ಶಿ ವಾಸ್ ಗೋಯಿಂಗ್ ಥ್ರೂ ಆಂಗ್ಸೈಟಿ. ಅವ್ರಿಗೆ ಸ್ಟ್ರೆಸ್ ಪ್ರತಿದಿನ ಇತ್ತು, ಆದ್ರೆ ಅವ್ರಿಗೆ ಸ್ಟ್ರೆಸ್ ಇದೆ ಅನ್ನೋದೇ ಗೊತ್ತಿಲ್ಲ. ಅವರಿಗೆ ಅದೇ ನಾನು ಇರೋದೇ ಹೀಗೆ ಅನ್ಕೊಂಡ್ಬಿಟ್ಟಿದ್ರು. ಎಲ್ಲಿ ತನಕ ಅಂತ ಅಂದ್ರೆ ಪಕ್ಕದ ಮನೇಲಿ ಯಾವ್ದಾದ್ರು ಒಂದು ಮಗು ಅಳ್ತಾ ಇದ್ರೆ ಇಲ್ಲಿ ಇವರಿಗೆ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ಒಂದು ಸ್ಟ್ರೆಸ್ ಅದು ಅವರಿಗೆ ಗೊತ್ತೇ ಇರಲಿಲ್ಲ ನಂಗೆ ಈ ತರದ ಸಮಸ್ಯೆ ಇದೆ ಅಂತ ಹೇಳಿ. ಇನ್ನೊಬ್ರು ಶಿ ವಾಸ್ ಲೈಕ್ ಹೌಸ್ ವೈಫ್, ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ನನಗೆ ಬೆಳಗಿಂದ ಸಾಯಂಕಾಲ ತನಕ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ, ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ನಂಗೆ ಏನೂ ಕೆಲಸ ಇಲ್ಲ, ನಾನು ಏನು ಮಾಡೋದು ಅಂತಾನೆ ಗೊತ್ತಿಲ್ಲದೆ ಇರೋದಕ್ಕೆ ಹೋಗೋದು ಬರೋದು, ಒಂದು ಯಾವುದೋ ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡೋದು, ತಿನ್ನೋದು, ನೆಟ್ಫ್ಲಿಕ್ಸ್ ಹಾಕೊಳ್ಳೋದು, ಅಥವಾ ಟೈಮ್ ಇದ್ದ ತಕ್ಷಣ ಊಟ ಟೈಮನ್ನು ಡ್ರ್ಯಾಗ್ ಮಾಡೋದು, ನೆಟ್ಫ್ಲಿಕ್ಸೋ ಅಥವಾ ಯಾವುದೋ ಒಂದು OTT ಪ್ಲಾಟ್ಫಾರ್ಮ್ಗೆ ಅಡಿಕ್ಟ್ ಆಗಿ ಕೂತ್ಕೊಂಡ್ಬಿಡೋದು. ಅದು ಸ್ಟ್ರೆಸ್ಸಿಂದ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಅವರಿಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಮಾಡೋದಕ್ಕೊಂದು ಆಕ್ಟಿವಿಟಿ ಅಂತ ಯಾವುದೂ ಇರಲಿಲ್ಲ. ಆ್ಯಂಡ್ ಮನೆ ಕೆಲಸ ಮಾಡ್ಕೊಳ್ಳೋದು ಅದು ವೇಸ್ಟ್ ಕೆಲಸ ಅನ್ನುವಂಥ ತಲೆನಲ್ಲಿ ಅದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಓವರ್ ಆಲ್ ಅವರಿಗೆ ಸ್ಟ್ರೆಸ್ ಕಾರಣ ಏನು ಅಂತಾನೂ ಗೊತ್ತಿರಲಿಲ್ಲ, ಸ್ಟ್ರೆಸ್ ಇದೆ ಅಂತಾನೂ ಗೊತ್ತಿರಲಿಲ್ಲ. ಬಟ್ ಯಾವಾಗ ಅವ್ರಿಗೆ ಅದೆಲ್ಲ ಗೊತ್ತಾಗಕ್ಕೆ ಶುರುವಾಯಿತು, ಕಾನ್ಶಿಯಸ್ಲಿ ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದ್ವಿ, ಅದು ಕಡಿಮೆ ಆಗ್ತಾ ಬಂತು. ಯಾಕೆ ಸ್ಟ್ರೆಸ್ ತೊಂದರೆ ಮಾಡುತ್ತೆ ಅಂತಂದ್ರೆ, ಸ್ಟ್ರೆಸ್ ಇದ್ದಾಗ ಕಂಪ್ಲೀಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ PCOD ಸಮಸ್ಯೆ ಬರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬೇರೆ ಬೇರೆ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಶುರು ಆಗಬಹುದು. ಆಮೇಲೆ ಮುಖ್ಯವಾಗಿ ಸ್ಟ್ರೆಸ್ ಜಾಸ್ತಿ ಆದ ಹಾಗೆ ಬೆಲ್ಲಿ ಫ್ಯಾಟ್ ಅಥವಾ ಮಿಡ್ ಸೆಷನ್ ಫ್ಯಾಟ್ ಸೇರ್ತಾ ಹೋಗುತ್ತೆ. ಅದು ಬಹಳ ಕಷ್ಟದ ಫ್ಯಾಟ್ ಕರಗಿಸ್ಬೇಕು ಅಂತ ಹೊರಟಾಗ. ಹಾಗಾಗಿ ಅಂದ್ರೆ ನಿಮ್ಮ ಆರ್ಗನ್ ಸುತ್ತ ಫ್ಯಾಟ್ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಏನೇ ತಿನ್ನಿ ಅದು ಫ್ಯಾಟ್ ಸ್ಟೋರೇಜ್ ಮೋಡ್ಗೆ ಹೋಗುತ್ತೆ. ಯಾಕಂದ್ರೆ ಬಾಡಿ ಆಗ ಅದನ್ನ ರೆಸ್ಕ್ಯೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಕೊಟ್ಟಿದ್ದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳೋಣಪ್ಪ, ನಾಳೆ ಅಂದ್ರೆ ನಿಮ್ಗೆ ಹುಲಿ ಅಟ್ಟಿಸ್ಕೊಂಡ್ ಬಂದ್ರೆ ಅಥವಾ ನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ನಾವು ಓಡ್ತೀವಿ. ಆಗ ನಮ್ಗೆ ಎಷ್ಟು ಎನರ್ಜಿ ಬೇಕು ಸಡನ್ ಆಗಿ. ಇನ್ ಕೇಸ್ ನೀವು ಊಟ ಮಾಡ್ಲಿಲ್ಲ ಅಂದ್ರೂ ನಾಯಿ ಅಟ್ಟಿಸ್ಕೊಂಡ್ ಬರ್ತಾ ಇದೆ ಅಂದ್ರೆ ಓಡ್ತೀರಿ. ಸೊ ಅದೇ ರೀತಿ ಬಾಡಿ ಸ್ಟ್ರೆಸ್ ಇರುವಾಗ ಆಕ್ಟ್ ಮಾಡೋದು. ಆಗ ಏನ್ ಮಾಡುತ್ತೆ, ಸ್ಟ್ರೆಸ್ ಆಗಿದೆ ಅಂದ ತಕ್ಷಣ ಓಡಕ್ ಶುರು ಮಾಡುತ್ತೆ. ಆಗ ಫ್ಯಾಟ್ ಅನ್ನ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಯಾವಾಗ ಇವ್ರಿಗೆ ಸ್ಟ್ರೆಸ್ ಬರುತ್ತೆ ಅಂತ ಅದು ಗೊತ್ತಿರೋದಿಲ್ಲ. ಸೊ ಈ ರೀತಿ ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಇವಾಗ ನೆಕ್ಸ್ಟ್ ಪಿಲ್ಲರ್ ಮೂಮೆಂಟ್ ನಾಟ್ ಎಕ್ಸಸೈಸ್. ಅಂದರೆ ಇವಾಗ ನಾನು ಸಾಕಷ್ಟು ಓಡಾಡಿದ್ದೀನಿ, ನನ್ನ ಕೆಲಸದಲ್ಲೇ ತುಂಬ ಓಡಾಟ ಇದೆ, ನಾನು ಎಕ್ಸಸೈಸ್ ಮಾಡೋ ಅವಶ್ಯಕತೆ ಏನಿದೆ, ನಾನು ಊಟನೂ ಕಡಿಮೆನೇ ತಿಂತೀನಿ, ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೊಂಡು ಬಿಟ್ಟಿದ್ದೀನಿ, ಆದರೂ ಕೂಡ ನಾನು ಎಕ್ಸಸೈಸ್ ಮಾಡಬೇಕಾ ಅನ್ನೋ ಕ್ವೆಶನ್ ಸಾಕಷ್ಟು ಜನ ಐ ಥಿಂಕ್ ಕೇಳಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಎಕ್ಸಸೈಸನ್ನು ನೀವು ಜಿಮ್ಗೆ ಹೋಗಿ ಮಾಡಬೇಕಾ ಅಂತ ನಾನು ಕೇಳಿದ್ರೆ, ನೀವು ಜಿಮ್ಗೆ ಹೋಗಿನೇ ಎಕ್ಸಸೈಸ್ ಮಾಡಿ ಅಂತ ನಾನು ಹೇಳಲ್ಲ. ಆದರೆ ಎಕ್ಸಸೈಸಸ್ ಎಷ್ಟು ಮುಖ್ಯ, ಯಾವ ರೀತಿಯಲ್ಲಿ ಎಕ್ಸಸೈಸ್ ಮಾಡ್ತೀರಿ ಅದು ಬಹಳ ಮುಖ್ಯ ಆಗುತ್ತೆ. ಈಗ ನೀವು ಬೆಳಗ್ಗೆ 1 hour ಜಿಮ್ಗೆ ಹೋಗಿ ಬಂದು ಮತ್ತೆ ಹೋಲ್ ಡೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ನೀವು ಇಟ್ ಈಸ್ ನಥಿಂಗ್ ಬಟ್ ಅ ಸೆಡೆಂಟರಿ ಲೈಫ್ ಸ್ಟೈಲ್. ನೀವು ಏನು ಮಾಡಿರೋ ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ಎಕ್ಸಸೈಸ್ ಅಂತಂದ್ರೆ ಎಕ್ಸಸೈಸ್ ಜೊತೆಗೆ ನೀಟ್ ಆಕ್ಟಿವಿಟಿ ಅಂತ ನಾವು ಹೇಳ್ತೀವಿ. ಅಂದ್ರೆ ನಮ್ಮ ಡೈಲಿ ಆಕ್ಟಿವಿಟೀಸ್, ನಾವು ಡೈಲಿ ಏನೇನ್ ಮಾಡ್ತೀವಿ, ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಎನರ್ಜಿ ಕನ್ಸ್ಯೂಮ್ ಆಗುವಂತ ಆಕ್ಟಿವಿಟೀಸ್ ಏನ್ ಮಾಡ್ತೀವಲ್ಲ, ಆ ಆಕ್ಟಿವಿಟೀಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು 1 hour ವರ್ಕೌಟ್ ಮಾಡಿ
ಮನೇಲಾದರೂ ಮಾಡಿ, ಹೊರಗಡೆ ಆದರೂ ಮಾಡಿ, ಅಥವಾ ಜಿಮ್ಮಲ್ಲಾದರೂ ಮಾಡಿ, ಏನು ಮಾಡ್ತೀರಿ ಅದು ನಿಮಗೆ ಬಿಟ್ಟಿರೋದು. ಅದ್ರ ಜೊತೆಗೆ ನಿಮ್ಮ ಮೂಮೆಂಟ್ ಎವ್ರಿ ಡೇ, ಎವ್ರಿ 1 hour ನೀವು ಎದ್ದು ಎಷ್ಟು ಓಡಾಡ್ತೀರಿ ಕೆಲಸದ ಮಧ್ಯೆ, ಆ ಓಡಾಟ ಕೂಡ ಬಹಳ ಮುಖ್ಯ ಆಗುತ್ತೆ. ಮನೆ ಒಳಗೆ ನೀವು ಏನೇನು ಕೆಲಸ ಮಾಡ್ಕೊಂತೀರಿ ಆ ಕೆಲಸ ಕೂಡ ಮುಖ್ಯ ಆಗುತ್ತೆ. ಆಮೇಲೆ ನೀವು ಎಷ್ಟು ಸ್ಟೇರ್ಕೇಸ್ ಹತ್ಕೊಂಡು ಇಳಿದು ಆ ಥರ ಓಡಾಡ್ತೀರಿ ಅದು ಮುಖ್ಯ ಆಗುತ್ತೆ. ಈ ರೀತಿ ನಮ್ಮ ಎನರ್ಜಿಯನ್ನ ನಾವು ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ಒಬ್ಬ ಮನುಷ್ಯ ಏನಿಲ್ಲ ಅಂದ್ರೂ 1500 ಕ್ಯಾಲರಿ ಮಿನಿಮಮ್ ಅಂತ ತಗೊಂಡ್ರು ಕೊಟ್ಟಿರ್ತಾನೆ. ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಅಥವಾ ಅದರಷ್ಟೇ ಖರ್ಚು ಮಾಡಿದ್ರೆ ಅಷ್ಟೇ ಅವನ ಬಾಡಿ ವೆಯ್ಟ್ ಮ್ಯಾನೇಜ್ ಆಗೋದಕ್ಕೆ ಸಾಧ್ಯ ಆಗೋದು. ನೀವು 1 hour ವರ್ಕೌಟ್ ಮಾಡೋದ್ರೂ ಕೂಡ ಹಾರ್ಡ್ಲಿ ಒಂದು 300-400 ಕ್ಯಾಲರಿ ಬರ್ನ್ ಮಾಡ್ತೀರಿ. ಆ 300-400 ಕ್ಯಾಲರಿನ ನೀವು 1500 ಫುಡ್ ಕೊಟ್ರೆ ಎಲ್ಲಿ ಕಾಂಪನ್ಸೇಟ್ ಆಗುತ್ತೆ, ಎಲ್ಲಿ ಮ್ಯಾನೇಜ್ ಆಗುತ್ತೆ, ಸಾಧ್ಯ ಇಲ್ಲ. ಆದ್ರೆ ನೀವು ಒಂದ್ ಇಡೀ ದಿವಸದಲ್ಲಿ ನಮ್ಮ ಫ್ಯಾಟ್ ಬರ್ನಿಂಗ್ ಆಗೋದು ಯಾವಾಗ ಅಂದ್ರೆ ನಾವು ಮೂವ್ಮೆಂಟ್ ಇದ್ದಾಗ, ನಾವು ಆ ಮೂವ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ, ಒಂದು 10,000 ಸ್ಟೆಪ್ ದಿನಕ್ಕೆ ವಾಕ್ ಮಾಡಿದ್ರೆ ಆಗ ಏನಾಗುತ್ತೆ, ನಮ್ಮ ಕಂಪ್ಲೀಟ್ ಬಾಡಿಯ ಮೆಟಬಾಲಿಸಮ್ ಬ್ಯಾಲೆನ್ಸ್ ಆಗುತ್ತೆ. ನಾವು ತಿಂದಿದ್ದು ಕರಗದಾಗ ಫ್ಯಾಟ್ ಬರ್ನಿಂಗ್ ಆಗೋದಕ್ಕೆ ಅಥವಾ ಫ್ಯಾಟ್ ಸ್ಟೋರ್ ಆಗದೆ ಇರೋದು ಹಾಗೆ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಮೂವ್ಮೆಂಟ್ ಬಹಳ ಮುಖ್ಯ, ಬರೀ ನಿಮ್ಮ ಎಕ್ಸಸೈಸ್ ಅಲ್ಲ. ಸೊ ಫುಡ್ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದ್ದೀವಿ ಸಾಕಷ್ಟು ವಿಷಯ. ಬಟ್ ಪಿಲ್ಲರ್ ಆಗಿ ಇವಾಗ ಆಸ್ ಎ ಫುಡ್ ಅದನ್ನ ಏನು ಹೇಳ್ತೀರಾ ಅಂದರೆ, ಅದನ್ನ ಆಲ್ರೆಡಿ ವಿಲನ್ ಅಂತ ಹೇಳಿದ್ರಿ, ಸಾಕಷ್ಟು ವಿಷಯಗಳು ಹೇಳಿದ್ರಿ. ಸೊ ಫುಡ್ನ ನಾವು ಅಂದರೆ ಫಿಟ್ ಆಗಿರೋದಕ್ಕೆ, ಹೆಲ್ದಿ ಆಗಿರೋದಕ್ಕೆ ಫುಡ್ನ ಯಾವ ಥರ ನೋಡಬೇಕು ಒಬ್ಬ ವ್ಯಕ್ತಿ? ಫುಡ್ಡನ್ನು ವಿಲನ್ ಅಂತ ನಾ ಹೇಳಲ್ಲ, ಅದಾಗಲೇ ಹೇಳಿದ್ದೀನಿ. ಸೊ ಅದನ್ನು ಇಂಡಸ್ಟ್ರಿ ಕಾಂಪ್ಲಿಕೇಟ್ ಮಾಡಿದೆ, ಮತ್ತು ಈ ಸೊಸೈಟಿ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದೆ. ಬಟ್ ಫುಡ್ಡನ್ನು ನಾವು ತಗೊಳ್ಳುವಾಗ ಆದಷ್ಟು ಬ್ಯಾಲೆನ್ಸ್ಡ್ ಫುಡ್ ತಗೋಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಬ್ಯಾಲೆನ್ಸ್ಡ್ ಫುಡ್ ಅಂತಂದರೆ ನಾನು ಆಗಲೇ ಹೇಳಿದೆ, ಕೀಟೋ ಡಯಟ್ ಇರ್ಬೋದು, ಮತ್ತೊಂದು ಇನ್ನೊಂದು ಬೇರೆ ಬೇರೆ ಥರದ ಡಯಟ್ಗಳನ್ನು ಜನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದರಲ್ಲಿ ನಿಮಗೆ ನಮ್ಮ ಬಾಡಿಗೆ ಪ್ರತಿಯೊಂದು ಆರ್ಗನ್ನು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ, ಮತ್ತು ನಮಗೆ ಎನರ್ಜಿ ಬೇಕಾಗುವಂಥ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ, ಮತ್ತು ನಮ್ಮ ಸೆಲ್ಸ್ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ, ಅವೆಲ್ಲ ಇರಬೇಕಾದ್ರೆ ನಮಗೆ ಬೇಕಾಗುವಂಥದ್ದು ನಮ್ಮ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸು ಇರಬೇಕು, ಪ್ರೋಟೀನು ಇರಬೇಕು, ಫ್ಯಾಟು ಇರಬೇಕು, ಫೈಬರು ಇರಬೇಕು. ಇವೆಲ್ಲ ಅಂಶಗಳು ಇರಬೇಕು. ಆಗ ನಮ್ಮ ದೇಹಕ್ಕೆ ಬೇಕಾಗುವಂಥ ಮೈಕ್ರೋ ಮಿನರಲ್ಸ್ ಏನಿದೆ ಅವುಗಳೆಲ್ಲ ನೀಟಾಗಿ ಸಿಗುತ್ತೆ. ಅಂದರೆ ನಮ್ಮ ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇವೆಲ್ಲ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಇಲ್ಲದೆ ಇದ್ರೆ ಅವುಗಳು ಸರಿಯಾಗಿ ಸಿಗೋದಿಲ್ಲ. ಓವರ್ ಆಲ್ ಆಗಿ ನಮ್ಮ ಎನರ್ಜಿ ಹಾಳಾಗ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ನಾವು ಇದನ್ನ ಕರೆಕ್ಟ್ ಆದ ಬ್ಯಾಲೆನ್ಸ್ ರೂಪದಲ್ಲಿ ಇದನ್ನು ಕೊಟ್ಟಾಗ, ಮತ್ತು ಇದಿಷ್ಟು ನಮ್ಮ ಆಹಾರದಲ್ಲಿ ಇದ್ದಾಗ ನಾವು ಆಟೋಮ್ಯಾಟಿಕಲಿ ಕಮ್ಮಿ ತಿಂತೀವಿ. ಹೇಗೆ ನಾವು ಈಗ ನೀವು ಒಂದು ತಟ್ಟೆನಲ್ಲಿ ಅನ್ನ ಸಾಂಬಾರ್ ಹಾಕೊಂಡು ಊಟಕ್ಕೆ ಕೂತ್ಕೊಂಡಾಗ ಬರೀ ಅನ್ನ ಸಾಂಬಾರ್ ಹಾಕೊಳ್ಳೋವರ ತಟ್ಟೆನಲ್ಲಿ ನಿಮ್ಗೆ ಅನ್ನ ಸಾಂಬಾರೇ ಕಾಣಿಸ್ಕೊಳ್ಳುತ್ತೆ. ಅದೇ ನಿಮ್ಮ ತಟ್ಟೆನಲ್ಲಿ ಒಂದು ಸ್ವಲ್ಪ ಪ್ರೋಟೀನು, ಒಂದು ಸ್ವಲ್ಪ ಫೈಬರ್ ಅಂದ್ರೆ ತರಕಾರಿ ಎಲ್ಲ ಸರಿಯಾಗಿ ಇದೆ ಅಂತ ಆದ್ರೆ, ಆಗ ನಿಮ್ಗೆ ಓವರ್ ಆಲ್ ಆಗಿ ಆದಷ್ಟು ತಿಂದಾಗ ಈ ಅನ್ನ ಸಾಂಬಾರ್ ತಿನ್ನುವ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಜನರಲಿ ಏನಾಗುತ್ತೆ ಅಂದ್ರೆ, ಕಾರ್ಬೋಹೈಡ್ರೇಟ್ಸ್ ಆಹಾರವನ್ನ ನಾವು ತಿಂದಾಗ ಬಾಡಿ ಅದನ್ನ ಬೇಗ ಡೈಜೆಸ್ಟ್ ಮಾಡುತ್ತೆ. ಆ ಡೈಜೆಷನ್ ಬೇಗ ಆದ ಹಾಗೆ ಅಂದ್ರೆ ಅದು ನಮ್ಮ ಇನ್ಸುಲಿನ್ ಲೆವೆಲ್ ಅನ್ನ ಹೀಗೆ ಸ್ಪೈಕ್ ಮಾಡಿ ಹೀಗೆ ಇಳಿಸ್ಬಿಡುತ್ತೆ. ಅಂದ್ರೆ ಹೋದಷ್ಟೇ ಸ್ಪೀಡ್ ಅಲ್ಲಿ ಹಾಗೆ ಇಳ್ದಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಫ್ಯಾಟ್ ಸ್ಟೋರೇಜ್ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಬೇರೆ ಏನು ಇರೋದಿಲ್ಲ, ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಅದ್ರ ಅವಶ್ಯಕತೆ ಇರೋದಿಲ್ಲ. ಅನ್ನೆಸೆಸರಿಯಾಗಿ ನಾವು ಅಷ್ಟು ಕೊಟ್ಟ ಹಾಗೆ. ಅದನ್ನೇ ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ರೂಪದಲ್ಲಿ ಆಹಾರದಲ್ಲಿ ಫೈಬರು, ಪ್ರೋಟೀನ್, ಫ್ಯಾಟ್ ಎಲ್ಲ ಸೇರಿಸಿ ಕೊಟ್ಟಾಗ ನಮ್ಗೆ ನಮ್ಮ ಫ್ಯಾಟ್ ಸ್ಟೋರೇಜ್ ಕಡಿಮೆ ಆಗಿ ಬಾಡಿ ಫಂಕ್ಷನ್ಗೆ ಅದು ಯುಟಿಲೈಸ್ ಆಗುತ್ತೆ. ಆ ಮೂಲಕ ನಮ್ಮ ಆಹಾರವನ್ನ ನಾವು ಮ್ಯಾನೇಜ್ ಮಾಡಬೇಕು. ಆಗ ನಿಮ್ಗೆ ಫ್ಯಾಟ್ ಬರ್ನಿಂಗ್ ಈಸಿ ಆಗುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ ಪಲ್ಲವಿ, ಸೊ ನನಗೆ ಒಂದು ಗಟ್ ಫೀಲಿಂಗ್ ಇದೆ, ಈ ಪ್ರಶ್ನೆ ಕೇಳಲೇಬೇಕು. ಗಟ್ ಹೆಲ್ತ್ ಅಂದ್ರೆ ಏನು ಎಕ್ಸಾಕ್ಟ್ಲಿ? ಗಟ್ ಫೀಲಿಂಗ್ ಅಂತಂದ್ರೆ ನಿಮ್ಗೆ ಆಕ್ಚುಲಿ ನಮ್ಮ ಹೊಟ್ಟೆಯಿಂದ ನಮ್ಮ ಬ್ರೈನ್ಗೆ ಒಂದು ವೇಗಸ್ ನರ್ವಸ್ ಸಿಸ್ಟಮ್ ಕನೆಕ್ಟ್ ಆಗಿದೆ. ಅಂದ್ರೆ ಒಂದು ನರ್ವಸ್ ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ. ನಮ್ಗೆ ಇಲ್ಲಿ ಹಸಿವಾಗುತ್ತೆ ಅಂದಾಗ ನಮ್ಗೆ ಇಲ್ಲಿಂದ ಸಿಗ್ನಲ್ ಬರುತ್ತೆ, ನಮ್ ಥಾಟ್ ಮೈಂಡ್ ಬರುತ್ತೆ. ನಮ್ಗೆ ಏನೋ ತಿನ್ಬೇಕು ಅನ್ಸ್ದಾಗ್ಲೂ ನಮ್ ಬ್ರೈನ್ ಅದನ್ನ ಸಿಗ್ನಲ್
ಆಂಗಲ್ ಕೊಡುತ್ತೆ. ಸೊ ಅದು ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗಿರೋದ್ರಿಂದ ಆಗಿರುವಂತದ್ದು. ಕೆಲವೊಂದ್ಸಲ ನಮ್ಗೆ ಹೀಗೂ ಆಗುತ್ತೆ, ಗಟ್ ಫೀಲಿಂಗ್ ಹೇಳ್ತಾ ಇದೆ ಅಥವಾ ನನ್ ಇಂಟ್ಯೂಷನ್ ಹೇಳ್ತಿದೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಂತ ಏನೋ ಒಂದು ಕೆಲಸ ಇರುತ್ತೆ, ಇದು ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಮನ್ಸು ಹೇಳ್ತಾ ಇರುತ್ತೆ ಮಾಡಿದ್ರೆ ನೋಡು ನೀನ್ ಹಾಳಾಗೋಗ್ತೀಯಾ, ಬೇಡ ಇದು ಮಾಡ್ಬೇಡ ಅಂತ. ಮೈಂಡ್ ಹೇಳ್ತಾ ಇರುತ್ತೆ ಇಲ್ಲ ಇದು ಮಾಡು, ಬಹಳ ಎಕ್ಸೈಟಿಂಗ್ ಆಗಿದೆ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ. ನೀವು ಗಟ್ ಫೀಲಿಂಗ್ ಜೊತೆಗೆ ಹೋಗ್ತಿರೋ ಅಥವಾ ಮೈಂಡ್ ಕೊಟ್ಟಿರುವಂತ ಕಾನ್ಶಿಯಸ್ ಮೈಂಡ್ ಕೊಟ್ಟಿರುವಂತ ಐಡಿಯಾದ ಮೇಲೆ ಹೋಗ್ತಿರೋ, ಇಟ್ ಈಸ್ ಅಪ್ ಟು ಯು. ಬಟ್ ಆ ತರದ ಒಂದು ಥಾಟ್ಸ್ ಬರುತ್ತಲ್ಲ, ಅದು ನಾವು ಗಟ್ ಫೀಲಿಂಗ್ ಅಂತ ಕರಿತೀವಿ. ಬಟ್ ಗಟ್ ಹೆಲ್ತ್ ಅಂತ ಬಂದಾಗ, ಗಟ್ ಹೆಲ್ತ್ ಈಸ್ ಲೈಕ್ ಓವರ್ ಆಲ್ ನಮ್ಮ ಹೊಟ್ಟೆಯ ಹೆಲ್ತ್. ಹೊಟ್ಟೆ ಅಂತಂದ್ರೆ ನಮ್ದು ಸ್ಟಮಕ್ ಮಾತ್ರ ಅಲ್ಲ, ನಮ್ಮ ಇಂಟೆಸ್ಟೈನಲ್ ಹೆಲ್ತ್. ಅಂದ್ರೆ ನಮ್ಮ ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಓವರ್ ಆಲ್ ಇದರ ಹೆಲ್ತ್ ಇದು ಹೇಗಿದೆ, ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿ ಅದ್ರ ಮೇಲೆ ಗಟ್ ಹೆಲ್ತ್ ಅಂತ ಹೇಳ್ತೀವಿ. ನಮ್ಮ ಹೊಟ್ಟೆ ಅಂದ್ರೆ ನಮ್ದಲ್ಲ, ಅದು ಆಕ್ಚುಲಿ ಇಟ್ ಈಸ್ ನಮಗೊಂದು ಜಾಗ, ನಮ್ಗೆ ಫುಡ್ಡನ್ನು ಸ್ಟೋರ್ ಮಾಡೋದಕ್ಕೊಂದು ಜಾಗ ಅಥವಾ ಡೈಜೆಷನ್ ಮಾಡೋದಕ್ಕೊಂದು ಜಾಗ. ಬಟ್ ಇಲ್ಲಿ ನಮ್ಗಿಂತ ಜಾಸ್ತಿ ಲಕ್ಷಾಂತರ ಟ್ರಿಲಿಯನ್ ಗಟ್ಟಲೆ ಇದು ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿದಾವೆ, ಬ್ಯಾಕ್ಟೀರಿಯಾಗಳೇನಿದಾವೆ ಅಥವಾ ಮೈಕ್ರೋಬ್ಸ್ ಏನಿದಾವೆ ಅವುಗಳಿದಾವೆ. ಅವುಗಳ ಮನೆ ಅದು ನಮ್ಮ ಗಟ್ ಅನ್ನೋದು. ಸೊ ಇಲ್ಲಿ ನಾವು ಏನು ಫುಡ್ ಕೊಡ್ತೀವಲ್ಲ ಅದರ ಮೇಲೆ ನಮ್ಮ ಹೊಟ್ಟೆಯ ಆರೋಗ್ಯ ನಿಂತಿರುತ್ತೆ. ಅಂದ್ರೆ ನಾವು ತಿಂದಿದ್ದು ಕರೆಕ್ಟ್ ಆಗಿ ಡೈಜೆಷನ್ ಆಗ್ಬೇಕು ಅಥವಾ ಅದು ಕರೆಕ್ಟ್ ಆಗಿ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕು, ಅದು ನಮ್ಮ ದೇಹದ ಬೇರೆ ಬೇರೆ ಆರ್ಗನ್ಗಳಿಗೆ ತಲುಪಬೇಕು, ಅಥವಾ ನಮ್ಮ ಬ್ರೈನ್ ಫಂಕ್ಷನ್ ಚೆನ್ನಾಗಿರ್ಬೇಕು, ಅಥವಾ ನಮ್ಮ ಎನರ್ಜಿ ಚೆನ್ನಾಗಿರ್ಬೇಕು, ಇವೆಲ್ಲ ಇರಬೇಕು ಅಂತಂದ್ರೆ ಇಲ್ಲಿ ಫುಡ್ ಡೈಜೆಷನ್ ಚೆನ್ನಾಗಾಗಿ ಅದರಿಂದ ನ್ಯೂಟ್ರಿಯೆಂಟ್ಸ್ ನ ರಿಲೀಸ್ ಮಾಡ್ಬೇಕು. ಓಕೆ, ಈ ರಿಲೀಸ್ ಆಗುವ ಪ್ರೋಸೆಸ್ ಅಲ್ಲಿ ಒಂದು ವೇಳೆ ನಾವು ಫುಡ್ ಕೊಡುವಂತ ಫುಡ್ ಚೆನ್ನಾಗಿಲ್ಲ ಅಂತ ಹೇಗೆ ಡಿಸೈಡ್ ಆಗುತ್ತೆ? ಒಂದು, ಅದರಿಂದ ನಮ್ಮ ಹೊಟ್ಟೆಯ ಅಥವಾ ಗಟ್ಟಿನ ಕಂಪ್ಲೀಟ್ ಲೈನಿಂಗ್ ಹಾಳಾಗುತ್ತೆ. ಇಡೀ ಗಟ್ ಒಂಥರ ಮ್ಯೂಕೋಸಲ್ ಲೈನಿಂಗ್ ಅಲ್ಲಿ ನಿಂತಿರುವಂತದ್ದು. ಅಂದ್ರೆ ಲೋಳೆಯ ಅಂಶದ ಲೈನಿಂಗ್ ಇರುತ್ತೆ ಅದರ ಸುತ್ತ. ನಮ್ಮ ಎಲ್ಲ ಆರ್ಗನ್ಗಳ ಸುತ್ತನೂ ಕೂಡ ಆ ಥರದೊಂದು ಲೈನಿಂಗ್ ಇರುತ್ತೆ. ಆ ಲೈನಿಂಗ್ ಏನಿದೆ ಅದು ಹಾಳಾಗ್ತಾ ಹೋದ್ರೆ ಅಲ್ಲಿ ನಿಮಗೆ ತಿಂದಿರುವ ಫುಡ್ ಡೈಜೆಷನ್ ಸರಿ ಆಗೋದಿಲ್ಲ ಅಥವಾ ಲೀಕ್ ಆಗ್ತಾ ಹೋಗುತ್ತೆ. ಅದು ನಮ್ಮ ಬ್ಲಡ್ ಸ್ಟ್ರೀಮಿಗೆ ಅದು ಡೈಜೆಷನ್ ಸರಿಯಾಗದೆ ಲೀಕ್ ಆಗ್ಬಹುದು. ಇನ್ನು ನಾವು ಕೊಟ್ಟಿರುವಂತ ಫುಡ್ ಇಂದ ನಮ್ಮ ಹೊಟ್ಟೆಯೊಳಗೆ ಅವಶ್ಯಕತೆ ಇಲ್ಲದೆ ಇರುವಂತ ಸೂಕ್ಷ್ಮಾಣು ಜೀವಿಗಳು ಅಥವಾ ಮೈಕ್ರೋಬ್ಸ್ ನ ಉತ್ಪಾದನೆ ಜಾಸ್ತಿ ಆಗಬಹುದು. ಅದು ನಮ್ಮ ಇಡೀ ಹೊಟ್ಟೆನ ಅದಕ್ಕೊಂಥರ ಇದು ಏನು ಸ್ಟೇಜ್ ದಂಗೆ ಅದು ಜಾಸ್ತಿ ಬೆಳೆದಿದ್ದು ಬಂದ್ರೆ ಅವುಗಳದೇ ಡಾನ್ಸು. ಅಂದ್ರೆ ನೀವು ಹೆಂಡ ಕುಡಿಸಿ ಬಿಟ್ರೆ ಹೆಂಗೆ ಡಾನ್ಸ್ ಮಾಡ್ಕೊಂತಾವ ಹಂಗೆ ಡಾನ್ಸ್ ಮಾಡ್ಕೊಂತವೆ ಒಳಗಡೆ, ಆ ತರದ ಕಂಡೀಷನ್ ಆಗುತ್ತೆ. ಅಥವಾ ನೀವು ಒಳ್ಳೆ ಮೈಕ್ರೋಬ್ಸ್ ಅನ್ನ ಡೆವಲಪ್ ಮಾಡ್ತಾ ಹೋದ್ರೆ ಅದು ನಿಮ್ಮ ಹೊಟ್ಟೆಯನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇನ್ನು ಈ ತರ ಡೈಜೆಷನ್ ಏನಾದ್ರೂ ಡಿಸ್ಟರ್ಬ್ ಆಯ್ತು, ನಮ್ಮ ಫುಡ್ ಚೆನ್ನಾಗಿಲ್ದೆ ಇದ್ದು ಹಾಳಾಯ್ತು ಅಂತ ಇಟ್ಕೊಳ್ಳಿ, ಆಗ ನಮ್ಮ ಸಣ್ಣ ಕರಳಿನ ಆರೋಗ್ಯ ಹಾಳಾಗುತ್ತೆ. ಅಲ್ಲಿ ಸುಮಾರು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ನಮ್ಗೆ ದೊಡ್ಡ ಕರಳು ಅಥವಾ ನಮ್ದು ಕೋಲನ್ನ ಹೆಲ್ತ್ ಹಾಳಾಗುತ್ತೆ. ಅವಾಗ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಓವರ್ ಆಲ್ ಆಗಿ ನಮ್ಮ ಗಟ್ ಹೆಲ್ತ್ ಹೇಗಿದೆ ಅದ್ರ ಮೇಲೆ ಈ ಸಮಸ್ಯೆ ಕಾಣಿಸ್ಕೊಳ್ಳೋದು. ಓಕೆ, ಸೊ ಇವಾಗ ಅನದರ್ ವಿಷಯಕ್ಕೆ ಬರೋದಾದ್ರೆ, ಹಾರ್ಮೋನ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್. ಆ್ಯಂಡ್ ಇದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗೋದು ಕೂಡ ತುಂಬ ಸರ್ವೇ ಸಾಮಾನ್ಯ. ಸೊ ಹೌ ಟು ಮೇಂಟೈನ್ ದಿಸ್, ಅಥವಾ ಇದನ್ನ ಮೇಂಟೈನ್ ಮಾಡೋದಕ್ಕೆ ನಾವು ನಮ್ಮ ಮೈಂಡ್ ಸೆಟ್ ನಾವು ಎಷ್ಟು ಕಾಮಾಗಿ ಇಟ್ಕೊಳ್ಬೇಕು, ಅಥವಾ ಏನೆಲ್ಲ ಫ್ಯಾಕ್ಟರ್ಸ್ ಹಾರ್ಮೋನ್ಸ್ ಚೆನ್ನಾಗಿರೋದಕ್ಕೆ ಅಥವಾ ಅಡಿಕ್ವೇಟ್ ಆಗಿ ಸೆಕ್ರೀಟ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು? ಈ ಹಾರ್ಮೋನ್ಸ್ ಅಂತ ಹೇಳೋದ್ನೆಲ್ಲರೂ ಕೇಳಿರ್ತಾರೆ, ಬಟ್ ಯಾವ ಹಾರ್ಮೋನ್ ಏನ್ ಹಾರ್ಮೋನ್ ಅನ್ನೋದು ತುಂಬಾ ಗೊತ್ತಿರೋದಿಲ್ಲ. ಮೇಜರ್ ಆಗಿ ನಮ್ಮ ದೇಹದಲ್ಲಿ ತೊಂದರೆಗೊಳಗಾಗುವಂತ ಹಾರ್ಮೋನ್ಗಳು ಅಂತಂದ್ರೆ ಒಂದು ನಮ್ಮ ಥೈರಾಯ್ಡ್ ಹಾರ್ಮೋನ್. ಬಹಳಷ್ಟು ಜನ ಇತ್ತೀಚೆಗಂತೂ ಥೈರಾಯ್ಡ್ ಡಿಸ್ರಪ್ಷನ್ ಅಲ್ಲಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅಥವಾ ಹೈಪೋಥೈರಾಯ್ಡಿಸಮ್ ಇಂದ ಬಳಲ್ತಾ ಇದ್ದಾರೆ. ಅಂದ್ರೆ ಥೈರಾಯ್ಡ್ ಮೆಡಿಸಿನ್ ತಗೊಂತಾ ಇದ್ದೀನಿ ನಾನು, ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಹೇಗೆ ಥೈರಾಯ್ಡ್ ಡಿಸ್ರಪ್ಟ್ ಆಯ್ತು? ಓವರ್ ಆಲ್ ನಿಮ್ಮ ಲೈಫ್ ಸ್ಟೈಲ್ ಇಂದ ಡಿಸ್ಟರ್ಬ್ ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ ಹಾಳಾದಾಗ ಆಟೋಮ್ಯಾಟಿಕಲಿ ಮೆಟಬಾಲಿಸಮ್ ಸ್ಲೋ ಡೌನ್ ಆಗುತ್ತೆ. ನೀವೇನೇ ತಿನ್ನಿ ಅದು ಫ್ಯಾಟ್ ಸ್ಟೋರೇಜ್ ಆಗುತ್ತೆ, ಎನರ್ಜಿ ಇರೋದಿಲ್ಲ, ಸ್ವಲ್ಪ ನಡೆದು ಸುಸ್ತು ಆಗುತ್ತೆ. ಯಾಕಂದ್ರೆ ಎನರ್ಜಿ ಪ್ರೊಡ್ಯೂಸೇ ಆಗೋದಿಲ್ಲ, ನಿಮ್ಮ ಪ್ರತಿಯೊಂದು ಸೆಲ್ಸ್ಗೆ ಎನರ್ಜಿ ಹೋಗೋದೇ ಇಲ್ಲ.
ಆ ಕಂಡೀಷನ್ಗೆ ಹೋಗುತ್ತೆ. ಇದು ಥೈರಾಯ್ಡ್ ಹಾರ್ಮೋನ್ ಡಿಸ್ಟರ್ಬ್ ಆದ್ರೆ ಆಗುತ್ತೆ. ಇನ್ನು ಇನ್ಸುಲಿನ್ ನಮ್ಮ ದೇಹಕ್ಕೆ ಬಹಳ ಬಹಳ ಮುಖ್ಯವಾದ ಹಾರ್ಮೋನ್ ಅಂತಾನೆ ಹೇಳ್ಬೋದು. ನಾವ್ ಏನಾದ್ರೂ ತಿನ್ನಿ 1 ಸ್ಪೂನ್ ಏನಾದ್ರೂ ಬೈಗೆ ಹಾಕಿ ತಕ್ಷಣ ಆಕ್ಟಿವೇಟ್ ಆಗೋದು ನಮ್ಮ ದೇಹದಲ್ಲಿ ಇನ್ಸುಲಿನ್. ಇನ್ಸುಲಿನ್ ಏನು, ನಮ್ಮ ದೇಹದಲ್ಲಿನ ಬ್ಲಡ್ ಅಲ್ಲಿನ ರಕ್ತದಲ್ಲಿನ ಸಕ್ಕರೆಯ ಅಂಶ ಏನಿದೆ ಆ ಅಂಶವನ್ನ ಸರಿಯಾಗಿ ಇಟ್ಕೋಬೇಕು. ಅಂದ್ರೆ ಅದು ಹೆಚ್ಚು ಹೋಗ್ಬಾರ್ದು, ಕಡಿಮೆನೂ ಆಗಬಾರ್ದು. ಅದನ್ನ ಸರಿಯಾಗಿ ಇಟ್ಕೊಳ್ಳುವಂತ ಕೆಲಸ ಇನ್ಸುಲಿನ್ ಮಾಡುತ್ತೆ. ಒಂದು ವೇಳೆ ಈ ಇನ್ಸುಲಿನ್ ಹಾರ್ಮೋನಿಗೆ ನೀವು ತುಂಬಾ ಕೆಲಸ ಕೊಟ್ರೆ, ಅಂದ್ರೆ ಅತಿ ಕೆಲಸ ಕೊಟ್ಕೊಂಡು ಅದು ಕೆಲಸ ಮಾಡಿ ರನ್ನಿಂಗ್ ರೇಸ್ ಅಲ್ಲಿ ಇದೆ ಅಂತಂದ್ರೆ ಒನ್ ಫೈನ್ ಡೇ ಇಟ್ ವಿಲ್ ಸ್ಟಾಪ್ ವರ್ಕಿಂಗ್. ಅದ್ ಹೇಳುತ್ತೆ, ನಂಗೆ ಆಯ್ತು, ನನ್ ಕೈಲಿ ಇನ್ನು ಓಡಕ್ಕಾಗಲ್ಲ, ನನ್ ಬಿಟ್ಬಿಡಿ, ನೀವೇನಾದ್ರು ಮಾಡ್ಕೊಳ್ಳಿ ಅನ್ನುತ್ತೆ. ಹಾಗೆ ಬಿಟ್ಬಿಟ್ಟು ನಾವು ಅದು ಕುತ್ಕೊಂಡ್ಬಿಡ್ತು ಅಂತಂದ್ರೆ ಇನ್ಸುಲಿನ್ ಹಾರ್ಮೋನಿನ ವ್ಯತ್ಯಾಸ ಆಗ್ತಾ ಇದ್ದಂಗೆ ನಿಮ್ಗೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಅಂತ ಕರಿತೀವಿ ನಾವು. ಹಾಗಾಗ್ತಾ ಇದ್ದಂಗೆ ನಿಮ್ಗೆ ಡಯಾಬಿಟೀಸ್ ಬರ್ಬಹುದು, ಹೈ ಕೊಲೆಸ್ಟ್ರಾಲ್ ಬರ್ಬಹುದು, ಹೈ BP ಬರ್ಬಹುದು, PCOD PCOS ನ ಸಮಸ್ಯೆಗಳು ಬರ್ಬೋದು, ಅನೇಕ ತರ, ಇವನ್ ಥೈರಾಯ್ಡ್ ಫಂಕ್ಷನ್ ಹಾಳಾಗ್ಬೋದು, ಈ ತರ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದು ನಮ್ಮ ಇನ್ಸುಲಿನ್ ಹಾರ್ಮೋನ್ ಇಂದ ಆಗುವಂತ ಸಮಸ್ಯೆ. ಈ ಇನ್ಸುಲಿನ್ ಸರಿಯಾಗಿರ್ಬೇಕು ಅಂತಂದ್ರೆ ನಾವು ತಿನ್ನುವಂತ ಆಹಾರ ಎಷ್ಟು, ಯಾವ ಸಂದರ್ಭದಲ್ಲಿ ಕೊಡ್ತೀವಿ, ಎಷ್ಟು ಕೊಡ್ತೀವಿ ಮತ್ತು ಯಾವ ರೂಪದಲ್ಲಿ ಕೊಡ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಓಕೆ, ಅದು 2ನೇದು. ಇನ್ನು 3ನೇದು, ನಮ್ಮ ದೇಹದಲ್ಲಿ ಈಸ್ಟ್ರೋಜನ್, ಹೆಣ್ಣು ಮಕ್ಕಳಿಗೆ, ಬಹುತೇಕ ಹೆಣ್ಣು ಮಕ್ಕಳಿಗೆ ಈಸ್ಟ್ರೋಜನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಂಗೆ ಮೂಡ್ ಸ್ವಿಂಗ್ಸು, PCOD, ಈ ತರ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹೇಗೆ ಕಾಣಿಸ್ಕೊಳ್ಳುತ್ತೆ? ಅದು ಕೂಡ ಇನ್ಸುಲಿನ್ ಕನೆಕ್ಟ್ ಆಗಿದೆ. ನಮ್ಮ ಲ್ಯಾಕ್ ಆಫ್ ಆಕ್ಟಿವಿಟಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅವರಿಗೆ ಅದು PCOD ಅಂತ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಆ PCOD ಬರ್ತಾ ಇದ್ದಾಗೆ ಅಥವಾ PCOS ಬರ್ತಿದ್ದಾಗೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಮೂಡ್ ಸ್ವಿಂಗ್ಸ್ ಅಥವಾ ಇರಿಟೇಷನ್, ಪೀರಿಯಡ್ಸ್ ಡಿಸ್ಟ್ರಪ್ಷನ್, ಈ ಥರದ್ದು ಏನಾದರೂ ಆಯಿತು ಅಂದ ತಕ್ಷಣ ಓವರ್ ಆಲ್ ಆಗಿ ಇದ್ದಕ್ಕಿದ್ದಾಗೆ ಫ್ಯಾಟ್ ಗೈನ್ ಆಗೋದು, ಮಿಡ್ ಸೆಷನ್ ಫ್ಯಾಟ್ ಬರೋದು, ಸುಸ್ತು ಶುರು ಆಗೋದು, ಮತ್ತೆ ಅದು ಇವೆಂಚುವಲಿ ನಿಮಗೆ ಬೇರೆ ಬೇರೆ ಮೆಟಬಾಲಿಕ್ ಸಿಂಡ್ರೋಮ್ಗಳನ್ನು ತಂದುಕೊಡುತ್ತೆ. ಬರೀ PCOS PCOD ಮಾತ್ರ ಅಲ್ಲ. ಸೊ ಇದು ಇನ್ನೊಂದು ಸಮಸ್ಯೆ, ಈಸ್ಟ್ರೋಜನ್ ಹಾರ್ಮೋನ್ನ ಸಮಸ್ಯೆ ಅಂತ ಹೇಳ್ಬೋದು. ಇನ್ನು ಕೋರ್ಟಿಸಾಲ್, ನಾನು ಆಗಲೇ ಹೇಳಿದೆ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗ್ತಾ ಇದ್ದಂಗೆ ಲೈಫಲ್ಲಿ ಎಲ್ಲ ಮೇಲೆ ಕೆಳಗೆ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ 3 ಹಾರ್ಮೋನ್ಗಳನ್ನೂ ಕಂಟ್ರೋಲಿಗೆ ತಂದ್ಕೋಬಹುದು. ಹಾಗಾಗಿ ಸ್ಟ್ರೆಸ್ ಒಂದು ಹಿಡನ್ ಕಾಸ್ ಫಾರ್ ಸೋ ಮೆನಿ ಪೀಪಲ್ ಫಾರ್ ಸೋ ಮೆನಿ ರೀಸನ್ಸ್. ಸೊ ಅದನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಸ್ಟ್ರೆಸ್ ಹಾರ್ಮೋನ್ ಅನ್ನ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಹಾರ್ಮೋನ್ಸ್ ಬಗ್ಗೆ ತುಂಬ ಇನ್ ಡೀಟೇಲ್ ತುಂಬ ಚೆನ್ನಾಗಿ ವಿಷಯಗಳನ್ನ ತಿಳಿಸಿದ್ರಿ. ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಬಟ್ ಸ್ಟಿಲ್ ಐ ವಾಂಟ್ ಟು ಕನೆಕ್ಟ್ ಟು ದಿಸ್ ಟಾಪಿಕ್. ಇವಾಗ ಎಮೋಷ್ನಲ್ ಈಟಿಂಗ್ ಅಂತ ಇದೆ ಅಥವಾ ಸ್ಟ್ರೆಸ್ ಈಟಿಂಗ್ ಅಂತ ಹೇಳ್ತೀವಿ. ಸೊ ಇದೇ ಎಷ್ಟು ಎಫೆಕ್ಟ್ ಆಗುತ್ತೆ, ಅಥವಾ ಈ ತಿನ್ನೋ ಅಭ್ಯಾಸನ ಹೇಗೆ ಮ್ಯಾನೇಜ್ ಮಾಡಬೇಕು? ಈ ಎಮೋಷನಲ್ ಈಟಿಂಗ್ ಅನ್ನೋದು ಏನಿದೆ, ಮೇಜರ್ಲಿ ನಮ್ಮ ಈಟಿಂಗ್ ಅನ್ನ ಹಾಳು ಮಾಡೋದು, ಅಥವಾ ನಮ್ಮ ಇಡೀ ಕಂಪ್ಲೀಟ್ ನಮ್ಮ ಮೆಟಬಾಲಿಸಮ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ನಮ್ಮ ವೆಯ್ಟ್ ಅನ್ನ ಹಾಳು ಮಾಡೋದೇ ನಮ್ಮ ಎಮೋಷನಲ್ ಈಟಿಂಗ್. ಎಮೋಷನಲ್ ಈಟಿಂಗ್ ನಾವು ಎಷ್ಟು ಮಾಡ್ಕೊಂತ ಹೋಗ್ತೀವಲ್ಲ ಅಷ್ಟು ನಮ್ಮ ಕಂಪ್ಲೀಟ್ ಲೈಫ್ ಸ್ಟೈಲ್ ಹಾಳಾಗ್ತಾ ಹೋಗುತ್ತೆ. ಸೊ ಎಮೋಷನಲ್ ಈಟಿಂಗ್ ಅನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತಂದ್ರೆ, ನಾವು ತಿನ್ನುವ ಸಂದರ್ಭದಲ್ಲಿ ತಿನ್ನುವ ಆಹಾರವನ್ನ ಮೇಜರ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಏನು ಆಹಾರ ತಿನ್ಬೇಕಾಗುತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕಾರ್ಬೋಹೈಡ್ರೇಟ್ಸ್, ಒಂದಿಷ್ಟು ಪ್ರೋಟೀನ್, ಒಂದಿಷ್ಟು ಫೈಬರ್, ಈ ತರದ ಆಹಾರಗಳು ನಮ್ಮ ಆಹಾರದಲ್ಲಿ ಭಾಗವಾಗಿದ್ರೆ ಆಗ ನಾವು ಸಫಿಶಿಯಂಟ್ ಆಗಿ ತಿಂದ್ರೆ ಆಗ ನಾವು ಮಧ್ಯೆ ಮಧ್ಯೆ ಇದ್ದಕ್ಕಿದ್ದ ಹಾಗೆ ತಿನ್ನುವಂತ ಅಭ್ಯಾಸವನ್ನ ಕಮ್ಮಿ ಮಾಡ್ಕೊಂತೀವಿ. ಯಾಕೆ ಮಾಡ್ಕೊಂತೀವಿ ಅಂತಂದ್ರೆ, ಹೊಟ್ಟೆ ತುಂಬಿದಾಗ ನಿಮ್ಗೆ ಓವರ್ ಆಗಿ ಏನನ್ನೋ ಸೇರ್ಸೋದಕ್ಕೆ ಆಗೋದಿಲ್ಲ. ಅರ್ಧಂಬರ್ಧ ತಿಂದಾಗ ನಿಮ್ಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್, ವಾಕಿಂಗ್ ಮಾಡಿ, ಜರ್ನಲ್ಗಳನ್ನ ಬರೀರಿ, ಇಲ್ಲ ನಿಮ್ಗೆ ಏನು ಇಷ್ಟ ಆಗುತ್ತೋ ಅಂಥದ್ದೊಂದು ಆಕ್ಟಿವಿಟಿನ ಮಾಡಿ. ಆಕ್ಟಿವಿಟಿ ಅಂತಂದ್ರೆ ನಿಮ್ಗೆ ಮ್ಯೂಸಿಕ್ ಕೇಳೋದು ಇಷ್ಟ ಆದ್ರೆ ಮ್ಯೂಸಿಕ್ ಕೇಳಿ, ಹಾಡೋದು ಇಷ್ಟ ಆದ್ರೆ ಹಾಡಿ, ಬರೆಯೋದಿಷ್ಟ ಆದ್ರೆ ಬರೀರಿ, ಅಥವಾ ನಿಮ್ಗೆ ಏನು ಆಕ್ಟಿವಿಟಿ ಇಷ್ಟನೋ ಅದನ್ನ ಮಾಡಿ. ಅದರಿಂದ ನಿಮ್ಮ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ, ಈಗ ನಾನು ಹೇಳ್ದೆ, ನಾನು ಇದು ಶುರು ಮಾಡುವಾಗ್ಲೇ ಹೇಳ್ದೆ ಐ ಲವ್ ಮೈ ಜಾಬ್ ಅಂತ. ಬಹಳಷ್ಟು ಜನರಿಗೆ ಅವರ ಕೆಲ್ಸದ ಮೇಲೆ ಪ್ರೀತಿ ಇರೋದಿಲ್ಲ, ಹಾಗಾಗಿ ಅದು ಅವ್ರಿಗೆ ಸ್ಟ್ರೆಸ್ ತಂದು ಕೊಡುತ್ತೆ. ಕೆಲ್ಸನ ಪ್ರೀತಿ ಮಾಡಿದವರಿಗೆ ಕೆಲಸ ಸ್ಟ್ರೆಸ್ ಅನ್ಸೋದಿಲ್ಲ. ಆಮೇಲೆ ನಾವು ಮಾಡುವಂತದ್ದು ಇದು ನನ್ನ ಆಕ್ಟಿವಿಟಿ ಅಂತ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಅದು ನಮ್ಗೆ ಸ್ಟ್ರೆಸ್ ಅನ್ಸೋದಿಲ್ಲ. ನಾವು ಅಕ್ಸೆಪ್ಟೆನ್ಸೇ ತಗೊಂಡಿಲ್ಲ ಅಂದಾಗ ನಮ್ಗೆ ಅದು ಸ್ಟ್ರೆಸ್ ಅನ್ಸೋದು. ಆ ಅಕ್ಸೆಪ್ಟೆನ್ಸ್ ಅನ್ನ ಬಳಸ್ಕೋಬೇಕು. ಅಥವಾ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ವಾಕಿಂಗ್ ಇರ್ಬಹುದು, ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬಹುದು, ಅಥವಾ ಜರ್ನಲಿಂಗ್ ಇರ್ಬಹುದು, ಈ ತರದ ಆಕ್ಟಿವಿಟಿಗಳನ್ನ ಮಾಡ್ಕೋಬೇಕು. ಆಗ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಕ್ರೇವಿಂಗ್ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಬಿಂಜೆ ಈಟಿಂಗ್ ಕಮ್ಮಿ ಆಗುತ್ತೆ.
100% ಸತ್ಯ. ಸೊ ನೆಕ್ಸ್ಟ್ ವಿಷಯ ಏನು ಅಂತಂದರೆ ಮೆಟಬಾಲಿಸಮ್. ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಅಂದರೆ ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋದಾದರೆ ಮೆಟಬಾಲಿಸಮ್ ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅಥವಾ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಓವರಾಲ್ ಹೆಲ್ತ್ಗೆ? ಫಸ್ಟು ಮೆಟಬಾಲಿಸಮ್ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ಮೆಟಬಾಲಿಸಮ್ ಅಂತ ಕೆಲವರು ಮಾತಾಡ್ತಾರೆ, ಮೆಟಬಾಲಿಸಮ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಇಟ್ ಇಸ್ ವೆರಿ ಸಿಂಪಲ್. ಮೆಟಬಾಲಿಸಮ್ ಅಂತಂದ್ರೆ ನಮ್ಮ ದೇಹದಲ್ಲಿ ನಾವು ಕೊಟ್ಟಿರುವಂತ ಆಹಾರದಿಂದ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಎಷ್ಟು ಎನರ್ಜಿ ಯುಟಿಲೈಸ್ ಆಗುತ್ತೆ ಅನ್ನುವುದು ನಮ್ಮ ಮೆಟಬಾಲಿಸಮ್ ಅನ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ 3 ಹೊತ್ತು ಊಟ ಮಾಡ್ತೀವಿ, ಆಹಾರ ಕೊಡ್ತೀವಿ. 3 ಹೊತ್ತು ಊಟದಲ್ಲಿ ನಮಗೆ ಹೆಚ್ಚು ಕಡಿಮೆ 1,500 ಕ್ಯಾಲರಿ ನಾವು ಆಹಾರ ಕೊಟ್ಟಿದ್ದೀವಿ ಅಂತಂದ್ರೆ ನಮ್ಮ ಇಡೀ ದಿನದ ಆಕ್ಟಿವಿಟಿಯಲ್ಲಿ ನಾವು 1,000 ಕ್ಯಾಲರಿ ಬರ್ನ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಆಗ ನೀವು ಕೊಟ್ಟಿರುವಂತ 500 ಕ್ಯಾಲರಿ ಎಕ್ಸೆಸ್. ಇದು ನಿಮ್ಗೆ ಸ್ಟೋರೇಜೇ ಆಗುವಂಥದ್ದು. ಈ ರೀತಿ ನೀವು ಪ್ರತಿದಿನ ಮಾಡ್ಕೊಂಡು ಹೋದ್ರೆ ಒನ್ ಫೈನ್ ಡೇ ನಿಮ್ಮ ಮೆಟಬಾಲಿಸಮ್ ಎಷ್ಟು ಸ್ಲೋ ಆಗಿರುತ್ತೆ ಅಂದ್ರೆ ನೀವೇನ್ ತಿಂದ್ರು ಅದು ಬರ್ನ್ ಮಾಡಕ್ ಹೋಗೋದಿಲ್ಲ, ಸ್ಟೋರ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಕಂಡೀಷನ್ ಅಲ್ಲಿ ನಿಮ್ಗೆ ಸ್ಟ್ರೆಸ್ ಇದೆ ಅಂತ ಇಟ್ಕೊಳ್ಳಿ. ಸ್ಟ್ರೆಸ್ ಇದ್ದಾಗ ಆಟೋಮ್ಯಾಟಿಕಲಿ ಬಾಡಿ ಫುಡ್ ಸ್ಟೋರ್ ಮಾಡುತ್ತೆ. ಯಾಕೆ ಸ್ಟೋರ್ ಮಾಡುತ್ತೆ? ಯಾಕೆ ಅಂತಂದ್ರೆ ಅದಂದ್ಕೊಳ್ಳುತ್ತೆ ನಾಳೆ ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳಿ. ಈಗ ಇದು ಕೂಡ ಮೆಟಬಾಲಿಸಮ್ ಸ್ಲೋ ಮಾಡುತ್ತೆ. ಥೈರಾಯ್ಡ್ ಫಂಕ್ಷನ್ ಡಿಸ್ಟರ್ಬ್ ಆದಾಗ ಅದು ಕೂಡ ಮೆಟಬಾಲಿಸಮ್ ಅನ್ನ ಸ್ಲೋ ಮಾಡುತ್ತೆ. ಸೊ ಈ ರೀತಿ ಮೆಟಬಾಲಿಸಮ್ ನ ಸ್ಲೋ ಆದಾಗ ಅದನ್ನ ಮತ್ತೆ ಹಿಡಿದು ತಗೊಂಡ್ ಬಂದು ದಾರಿ ಟ್ರ್ಯಾಕ್ ಅಲ್ಲಿ ನಿಲ್ಸಿ ನಡಿ ಈಗ ಸರಿಯಾಗಿ ಅನ್ನೋದನ್ನ ಅಭ್ಯಾಸ ಮಾಡಿಸೋದು ಬಹಳ ಮುಖ್ಯ. ಹೇಗೆ ಇದನ್ನ ಸರಿ ಮಾಡೋದು ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಒಂದು ಚೌಕಟ್ಟು ಹಾಕೋಬೇಕು ಫಸ್ಟ್. ಅಂದ್ರೆ ಅದು ನನಗೆ ಇಷ್ಟು ಕೆಲಸ ಮಾಡ್ತೀನಿ, ನನಗೆ ಇಷ್ಟು ಎನರ್ಜಿ ಬೇಕಾಗುತ್ತೆ, ಇಷ್ಟಕ್ಕಿಷ್ಟೇ ನಾನು ತಿಂತೀನಿ. ಅದ್ರ ಜೊತೆಗೆ ನಾನು ಇಷ್ಟು ಸ್ಟೋರ್ ಮಾಡಿದ್ದೀನಿ, ಇದನ್ನು ಕರಗಿಸೋದಕ್ಕೆ ನಾನು ಏನಾದರೂ ಆಕ್ಟಿವಿಟಿ ಮಾಡಬೇಕಲ್ಲ, ನನ್ನ ಆಕ್ಟಿವಿಟಿ ಲೆವೆಲ್ ಅನ್ನ ನಾನು ಇಂಪ್ರೂವ್ ಮಾಡ್ಕೊತೀನಿ. ಓವರ್ ಆಲ್ ನೀವು 1,500 ಕ್ಯಾಲರಿ ಕೊಟ್ಟು 1,800 ಕ್ಯಾಲರಿ ಏನಾದರೂ ನೀವು ದಿನಕ್ಕೆ ಯುಟಿಲೈಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಟೋಮ್ಯಾಟಿಕಲಿ ನೀವು ಫ್ಯಾಟ್ ಬರ್ನ್ ಮಾಡ್ತೀರಿ. ಅಥವಾ 1,500 ಕ್ಯಾಲರಿ ಕೊಟ್ಟು ಇನ್ನು 1,500 ಕ್ಯಾಲರಿ ಅಷ್ಟೇ ಕೆಲಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಫ್ಯಾಟ್ ಸ್ಟೋರೇಜ್ ಆಗೋದು ನಿಂತು ಹೋಗುತ್ತೆ. ಸೊ ದಿಸ್ ಈಸ್ ದ ಸಿಂಪಲ್ ಮೆಕ್ಯಾನಿಸಮ್ ಟು ಮೇಂಟೈನ್ ಯುವರ್ ಮೆಟಬಾಲಿಸಮ್. ಓಕೆ, ಸೊ ತುಂಬಾ ಇನ್ಸೈಟ್ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಪಲ್ಲವಿ. ಸೊ ಕ್ವಿಕ್ ಆಗಿ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ಮಾಡೋಣ, ಆಯ್ತಾ? ಖಂಡಿತ. ಸೊ ನನಗೆ ಗ್ರೀನ್ ಟೀ ತುಂಬಾ ಕುಡಿಯೋದು ಇಷ್ಟ. ಓಕೆ, ಯಾಕೆ ಅಂದರೆ ನನ್ನ ಪ್ರಕಾರ ಅದು ಫ್ಯಾಟ್ ಲಾಸ್ ಆಗುತ್ತೆ. ಒಂದಷ್ಟು ಮಿತ್ಸ್ ಇದೆಯಲ್ಲ, ಅದರಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ಮಿತ್ತಲ್ಲಿ ಗ್ರೀನ್ ಟೀ ಕುಡಿಯೋದ್ರಿಂದ ಫ್ಯಾಟ್ ಲಾಸ್ ಹೇಗಾಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತಂದರೆ, ನಾವು ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಹೋಗಿ ಅಲ್ಲಿ ಗ್ರೀನ್ ಟೀನ ಗ್ರೀನ್ ಲೀವ್ಸ್ನ ಕಿತ್ಕೊಂಡು ಬಂದು ಅದರಿಂದ ಟೀ ಮಾಡ್ಕೊಂಡು ಕುಡಿದ್ರೆ ಬಹುಶಃ ಫ್ಯಾಟ್ ಲಾಸ್ ಆಗುತ್ತೇನೋ. ಸೊ ಇದಕ್ಕೆ ಏನು ಹೇಳ್ತೀರಾ? ಖಂಡಿತ, ಗ್ರೀನ್ ಟೀ ಕುಡಿಯೋದ್ರಿಂದ ಫ್ಯಾಟ್ ಲಾಸ್ ಏನಾಗೋದಿಲ್ಲ. ಗ್ರೀನ್ ಟೀ ಒಳ್ಳೆ ಆಂಟಿ ಆಕ್ಸಿಡೆಂಟ್. ಇದರಿಂದ ನಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ಅಂಶಗಳನ್ನ ಹೊರಗೆ ಹಾಕೋದಕ್ಕೆ, ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಅಷ್ಟೇ. ಸೊ ಇನ್ನೊಂದು ವಿಷಯ ಇದೆ, ಏನಂದ್ರೆ ಅನ್ನಗತಃ ಪ್ರಾಣ ಅಂತ ಹೇಳ್ತಾರೆ. ಸೊ ಅನ್ನ ಇದ್ರೇನೆ, ಅನ್ನದಲ್ಲಿ ಪ್ರಾಣ ಇದೆ, ಅದನ್ನ ತಿಂತಾನೆ ನಾವು ಜೀವನ ಮಾಡಬೇಕು, ಅದನ್ನ ಬಿಡಕ್ ಸಾಧ್ಯ ಇಲ್ಲ ಅಂತ. ಸೊ ಸಾಕಷ್ಟು ಜನಕ್ಕೆ ಇದಿರುತ್ತೆ. ಆದ್ರೆ ಅನ್ನ ತಿಂದ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತಾರೆ, ಇದಕ್ಕೇನು ಹೇಳ್ತೀರಾ? ಅದು ಕಂಪ್ಲೀಟ್ಲಿ ಮಿತ್. ಅನ್ನ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗೋದಿಲ್ಲ. ಅನ್ನ ನೀವು ಜಾಸ್ತಿ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಸೊ ಇನ್ನೊಂದು ಅಂದ್ರೆ ಎಣ್ಣೆ ಹೆಲ್ದಿ ಅಲ್ಲ. ಸೊ ಇದು 2 ಥರ ತಗೋಬೋದು. ಯಾವ ಎಣ್ಣೆ ಅಂತ ಯೋಚನೆ ಮಾಡಬೇಕು. ಸೊ ಇವಾಗ ಎಣ್ಣೆನೇ ಬೇಡ ಅಂದರೆ ನಾನು ಅಡುಗೆನಲ್ಲೂ ಎಣ್ಣೆ ಬಳಸಲ್ಲ, 0 ಆಯಿಲ್ ಇಸ್ ಹೆಲ್ದಿ ಅಂತಾರೆ, ಹೌದಾ? ಖಂಡಿತ ಅಲ್ಲ. ಎಣ್ಣೆನೇ ಕಂಪ್ಲೀಟ್ ಆಗಿ ಬಿಟ್ಬಿಟ್ರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ನಿಮ್ ದೇಹಕ್ಕೆ ಸಿಗೋದೇ ಇಲ್ಲ. ಅದನ್ನ ಸಿಂಥಸಿಸ್ ಮಾಡಬೇಕು. ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸು ಕೆಲಸ ಮಾಡಬೇಕು. ಎಸ್ಪೆಷಲಿ ವೈಟಮಿನ್ ಎ, ಡಿ, ಕೆ, ಇ ಇವೆಲ್ಲ ಬೇಕು ಅಂತಂದ್ರೆ ಫ್ಯಾಟ್ನ ಅಂಶ ಬಹಳ ಮುಖ್ಯ ಆಗುತ್ತೆ. ನೀವು ಎಣ್ಣೆ ರೂಪದಲ್ಲಾದರೂ ತಗೊಳ್ಳಿ ಅಥವಾ ಆಹಾರದ ರೂಪದಲ್ಲಾದರೂ ಕೊಡಿ, ಆದರೆ ಫ್ಯಾಟ್ ಬೇಕು. ಓಕೆ, ಸೊ ACV ಮೆಲ್ಟ್ಸ್ ಬೆಲ್ಲಿ ಫ್ಯಾಟ್, ಇದು ಎಷ್ಟು ಮಟ್ಟಿಗೆ ಸತ್ಯ? ಖಂಡಿತ ಇಲ್ಲ. ಆಪಲ್ ಸೈಡರ್ ವಿನೆಗರ್ ನಿಮ್ಮ ಹೊಟ್ಟೆನಂತೂ ಕಡಿಮೆ ಮಾಡೋದಿಲ್ಲ, ಅಥವಾ ಬೆಲ್ಲಿ ಫ್ಯಾಟ್ ಅಥವಾ ಯಾವುದೇ ಫ್ಯಾಟನ್ನು ಕಡಿಮೆ ಮಾಡೋದಿಲ್ಲ. ಆಪಲ್ ಸೈಡರ್ ವಿನೆಗರ್ ನಿಮ್ಮ ಹೊಟ್ಟೆಯ ಒಳಗೆ ಅಥವಾ ನಮ್ಮ ದೇಹದ ಒಳಗೆ ನಮ್ಮ ಆಸಿಡಿಕ್ ಲೆವೆಲನ್ನು ಅಥವಾ ಆಸಿಡಿಕ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ, ಆಲ್ಕಲಿನ್ ಸ್ಟೇಟಿಂದ ಆಸಿಡಿಕ್ ಸ್ಟೇಟನ್ನು ಮೇಂಟೈನ್ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಓಕೆ, ಸೊ ಕೀಟೋ ಡಯಟ್ ಸೂಟ್ಸ್ ಎವ್ರಿವನ್ ಏನಂತೀರಾ? ಖಂಡಿತ ಇಲ್ಲ. ಡಯಟ್ ಇಂಥದ್ದೇ ಒಂದು ಡಯಟು ಎಲ್ರಿಗೂ ಸೂಟ್ ಆಗುತ್ತೆ ಅಥವಾ ಈ ಡಯಟೇ ಬೆಸ್ಟ್ ಅಂತ ಯಾವುದೂ ಇಲ್ಲವೇ ಇಲ್ಲ. ಡಯಟ್ ಬೇಸಿಕಲಿ ನಮ್ಮ ಮೆಟಬಾಲಿಸಮ್ ಮೇಲೆ, ನಮ್ಮ ಆರೋಗ್ಯದ ಮೇಲೆ, ನಮ್ಮ ಓವರ್ ಆಲ್ ಹೆಲ್ತ್ ಮೇಲೆ ಮಾಡಬೇಕಾಗುತ್ತೆ. ಆ ಡಯಟ್ ಅಷ್ಟೇ ಸೂಟ್ ಆಗೋದು. ಎಲ್ರಿಗೂ ಒಂದೇ ಡಯಟ್ ಈ ಪ್ರಪಂಚದಲ್ಲಿ ಎಲ್ಲೂ ಕೂಡ ರೆಡಿ ಆಗಿಲ್ಲ. ಸೊ ಈಗ ಲಾಸ್ಟ್ ಕ್ವೆಶನ್. ಸೊ ಈಟಿಂಗ್ ಲೆಸ್ ಆ್ಯಂಡ್ ಲೂಸಿಂಗ್ ಮೋರ್, ಹೌದಾ? ಕಡಿಮೆ ತಿಂದ್ಬಿಟ್ಟು ನಾನು ಸಣ್ಣ ಆಗ್ಬಿಡಕ್ಕೆ ಸಾಧ್ಯನಾ?
ಕಡಿಮೆ ತಿಂದು ಸಣ್ಣ ಆಗ್ಬೇಕಾದ ಅವಶ್ಯಕತೆ ಏನೂ ಇಲ್ಲ, ಎಷ್ಟು ಬೇಕೋ ಅಷ್ಟು ತಿಂದು ಸಣ್ಣ ಆಗ್ಬೋದು. ಅದಕ್ಕೆ ಕರೆಕ್ಟ್ ಆಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಓವರ್ ಆಲ್ ಫೆಂಟಾಸ್ಟಿಕ್ ಇನ್ಫಾರ್ಮೇಶನ್ ಪಲ್ಲವಿ ಇವತ್ತು ನಮಗೆ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ನು ಹಲವಾರು ಇದೇ ರೀತಿ ಮಾತುಕತೆ, ಹರಟೆ, ವಿಷಯ ವಿನಿಮಯ ಆಗೋದು ಅಥವಾ ಸಾಕಷ್ಟು ಒಂದು ಬ್ರೈನ್ ಸ್ಟಾಮಿಂಗ್ ಸೆಷನ್ಸ್ ಆಗೋದು, ಡಿಸ್ಕಷನ್ಸ್ ಆಗೋದು, ಇದಕ್ಕೆಲ್ಲ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಸೊ ಸೈನಿಂಗ್ ಆಫ್, ದಿಸ್ ಇಸ್ RJ ಶ್ರೀವಿದ್ಯಾ. ನನ್ನ ಜೊತೆನಲ್ಲಿದ್ದರು ಪಲ್ಲವಿ ಈಡೂರ್. ನಮಸ್ತೆ. ನಮಸ್ತೆ.